ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ಇದು ಬ್ಲೌಸ್ ಕಟಿಂಗ್ ಪೇಪರ್ ಪ್ಯಾಟ್ರನ್ನು ಬ್ಲೌಸ್ ಕಟಿಂಗ್ದು. ಇದು 4 ಡಾಟ್ ಬ್ಲೌಸ್ದು. ಸುಮಾರು ಒಂದು 8 ತಿಂಗಳ ಮೇಲೆ ಆಯಿತು. ಕನ್ನಡ ಫ್ಯಾಷನ್ ಟೆಕ್ ಚಾನಲಲ್ಲಿ ನಾನು ಈ ರೀತಿ ಪ್ಯಾಟ್ರನ್ಸ್ ಒಂದು ಸಾರಿ ಆಫರ್ ಕೊಟ್ಟಿದ್ದೆ 8 ತಿಂಗಳ ಹಿಂದೆ. ಆಗ ಸಾಕಷ್ಟು ಜನ ತೊಗೊಂಡಿದ್ದಾರೆ. ಅದರಲ್ಲಿ ಪ್ಯಾಟ್ರನ್ ಅದು ಆಫರ್ ಏನಿರುತ್ತೋ ಅದು ಆಫರ್ ಕ್ಲೋಸ್ ಆದಮೇಲೆ ಕೆಲವ್ರು ತೊಗೊಳ್ಬೇಕಂತ ಟ್ರೈ ಮಾಡಿದರು. ಅಲ್ಲಿಗೆ ಪ್ಯಾಟ್ರನ್ಸು ಆಫರ್ ಕ್ಲೋಸ್ ಆಗಿರೋದ್ರಿಂದ ಮತ್ತೆ ಅವ್ರಿಗೆ ಸಿಗಲಿಲ್ಲ. ನನಗೆ ರೀಸೆಂಟಾಗಿ ತುಂಬ ಜನ ಫೋನ್ ಮಾಡಿ ಮತ್ತೆ ಪ್ಯಾಟ್ರನ್ಸ್ದು ಆಫರ್ ಕೊಡಿ, ಇಲ್ಲ ನಮಗೆ ಕಟ್ ಮಾಡಿ ಕಳಿಸಿ, ನಾವು ಅಮೌಂಟ್ನ ಪೇ ಮಾಡ್ತೀವಿ ಅಂತ ಸಾಕಷ್ಟು ಜನ ಮೆಸೇಜ್ ಮಾಡಿ ಫೋನ್ ಮಾಡಿ ಕೇಳಿರೋದ್ರಿಂದ ನಾನು ಮತ್ತೆ ಸ್ವಲ್ಪ ಫ್ರೀ ಟೈಮ್ ನೋಡಿಕೊಂಡು ಕೆಲವು ಪ್ಯಾಟ್ರನ್ಸ್ನ ನಾನು ಕಟ್ ಮಾಡಿದ್ದೇನೆ. ಅಂದರೆ ಲಿಮಿಟೆಡ್ ಇದೆ ಪ್ಯಾಟ್ರನ್ಸು, ಕಟ್ ಮಾಡಿದ್ದೀನಿ. ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಈಗ ನಿಮಗೆ ಸದ್ಯಕ್ಕೆ 4 ಡಾಟ್ ಬ್ಲೌಸ್ದು ಮಾತ್ರನೇ ಸಿಗುತ್ತೆ. ಅದರಲ್ಲಿ ಎಲ್ಲ ಸೈಜಸ್ಸು ಸಿಗುತ್ತೆ. ಜನರಲ್ಲಾಗಿ ಎಲ್ಲರೂ 4 ಡಾಟ್ ಬ್ಲೌಸೇ ಜಾಸ್ತಿ ಪ್ರಿಪೇರ್ ಮಾಡೋದ್ರಿಂದ ಮತ್ತು ಹೊಸದಾಗಿ ಕಲಿಯೋರಾಗಿರ್ಬೋದು, ಇಲ್ಲ ಅಲ್ಪ ಸ್ವಲ್ಪ ಕಲ್ತಿರೋರ್ಗೂ ಈ 4 ಡಾಟ್ ಬ್ಲೌಸೇ ಯೂಸ್ ಆಗೋದ್ರಿಂದ ನಾನು 4 ಡಾಟ್ ಬ್ಲೌಸ್ದು ಎಲ್ಲ ಸೈಜಸ್ದು ಪ್ಯಾಟ್ರನ್ಸ್ನು ಕಟ್ ಮಾಡಿದ್ದೀನಿ. ಬೋಟ್ ನೆಕ್ಕು, ಪ್ರಿನ್ಸ್ ಕಟ್ಟು, ಕಾಲರ್ ನೆಕ್ಕು, ಈ ರೀತಿ ಯಾವ ಪ್ಯಾಟ್ರನ್ನು ಈಗ ಸದ್ಯಕ್ಕೆ ಇಲ್ಲ. ಮುಂದೆ ಏನಾದರೂ ಆ ಪ್ಯಾಟ್ರನ್ಸ್ನ ನಾನು ಕಟ್ ಮಾಡಿದರೆ ಅದ್ರ ಬಗ್ಗೆ ನಿಮಗೆ ಒಂದು ಯೂಟ್ಯೂಬಲ್ಲಿ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ, ಆಗ ನೀವು ಅದ್ರ ಬಗ್ಗೆ ತಿಳ್ಕೊಳ್ಬೋದು. ಈಗ ಮಾತ್ರ ನಿಮಗೆ 4 ಡಾಟ್ ಬ್ಲೌಸ್ ಮಾತ್ರನೇ ಎಲ್ಲ ಸೈಜ್ ಪ್ಯಾಟ್ರನ್ನು ಸಿಗುತ್ತೆ. ಇದರಲ್ಲಿ ನಿಮಗೆ ಈ ಪ್ಯಾಟ್ರನ್ನಲ್ಲಿ ಇದು ಡ್ರಾಯಿಂಗ್ ಶೀಟು, ಓಕೆನಾ. ಡ್ರಾಯಿಂಗ್ ಶೀಟಲ್ಲಿ ಕಟ್ ಮಾಡಿರೋದು ಈ ಪೇಪರ್ ಪ್ಯಾಟ್ರನ್ನು. ಇದು ನಿಮ್ಗೇನಾದರೂ ಫೋಲ್ಡ್ ಆದರೆ ನೀವು ಐರನ್ ಮಾಡಿಕೊಂಡ್ರೆ ಮತ್ತೆ ಇದು ಕರೆಕ್ಟಾಗಿ ಸೆಟ್ ಆಗುತ್ತೆ. ಇಲ್ಲ ನೀವು ಒಂದು ಡ್ರಾಯಿಂಗ್ ಶೀಟ್ನ ತೊಗೊಂಡು ಈ ಪ್ಯಾಟರ್ನ್ ಅದ್ರ ಮೇಲಿಟ್ಟು ನೀವು ಒಂದು ಸಾರಿ ಮಾರ್ಕ್ ಮಾಡಿ ಕಟ್ ಮಾಡಿಕೊಂಡು ಅದನ್ನು ಸೇಫಾಗಿ ಎಲ್ಲಾದರೂ ಎತ್ತಿಟ್ಕೊಂಡ್ರು ನಿಮಗೆ ಲೈಫ್ ಟೈಮ್ ಆಗಿರುತ್ತೆ. ನೀವು ಒಂದು ಸಾರಿ ತೊಗೊಂಡ್ರೆ ಸಾಕು. ಆ ಪರ್ಪಸ್ ಮೇಲೆ ಈ ಈ ಡ್ರಾಯಿಂಗ್ ಶೀಟ್ ಪೇಪರಲ್ಲಿ ಕಟ್ ಮಾಡಿದ್ದೀನಿ. ಇನ್ನೊಂದು ಏನಂದರೆ ಈ ಪೇಪರ್ನ ಲೈನಿಂಗ್ ಮೇಲೆ ಈ ರೀತಿ ಹಾಕ್ಕೊಂಡು ನಾವು ಮಾರ್ಕ್ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ಜರುಗೋದಿಲ್ಲ, ಸ್ವಲ್ಪ ಸ್ಟಿಪ್ಪಾಗಿ ಕೂತ್ಕೊಂಡಿರುತ್ತೆ. ಹಾಗಾಗಿ ಈ ಪೇಪರ್ನ ಯೂಸ್ ಮಾಡಿದ್ದೀನಿ. ಈ ಪ್ಯಾಟ್ರನ್ನಲ್ಲಿ ನಿಮಗೆ ಬ್ಯಾಕ್ ಸೈಡ್ ಪಾರ್ಟು ಹಾಗೆ ಫ್ರಂಟ್ ಸೈಡ್ ಪಾರ್ಟು ನಿಮ್ಮ ಮಾರ್ಕಿಂಗ್ಸ್ ಎಲ್ಲ ನೋಡ್ಬೋದು. ಬ್ಯಾಕ್ ಸೈಡ್ ಪಾರ್ಟು, ಫ್ರಂಟ್ ಸೈಡ್ ಪಾರ್ಟು, ಒಂದು ನಾರ್ಮಲ್ ಸ್ಲೀವ್ಸ್ ಬರುತ್ತೆ ಮತ್ತು ಕ್ರಾಸ್ ಬೆಲ್ಟು, ಇಷ್ಟು ಬರುತ್ತೆ. ಇದರಲ್ಲಿ ನಿಮಗೆ ಜಸ್ಟ್ ಚೆಸ್ಟ್ ಮೆಜರ್ಮೆಂಟ್ ಗೊತ್ತಿದ್ದರೆ ಸಾಕು, ಓಕೆನಾ. ಇದು ಒಂದು ವೇಳೆ ನೀವು ಬಾಡಿ ಮೆಜರ್ಮೆಂಟ್ಸಲ್ಲಿ ನೀವು ಟೇಪ್ನ ಇಟ್ಕೊಂಡು ಚೆಸ್ಟ್ ಮೆಜರ್ಮೆಂಟು ನೀವು ನೋಡಿಕೊಂಡು ಆ ಸೈಜ್ ಮೇಲೆ ನೀವು ಪ್ಯಾಟ್ರನ್ನ ಬುಕ್ ಮಾಡ್ಕೊಳ್ಬೋದು. ಒಂದು ವೇಳೆ ನಿಮಗೆ ಆ ರೀತಿ ಮೆಜರ್ಮೆಂಟ್ ತೊಗೊಳೋದಕ್ಕೆ ಆಗಿಲ್ಲ ಅಂದರೆ ಈ ಅಳತೆ ಬ್ಲೌಸಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಫ್ರಂಟ್ ಸೈಡು ಮತ್ತು ಬ್ಯಾಕ್ ಸೈಡು ಟೋಟಲ್ ಎಷ್ಟು ಇಂಚ್ ಇದೆ ಅಂತ ನೀವು ಒಂದು ಸಾರಿ ಅಳತೆ ಮಾಡಿಕೊಂಡು ಅದರಲ್ಲಿ ಒಂದು 2 ಇಂಚನ್ನ ಮೈನಸ್ ಮಾಡಿ ಎಷ್ಟು ಬರುತ್ತೋ ಅದೇ ನಿಮಗೆ ಬಾಡಿ ಮೆಜರ್ಮೆಂಟ್ಸು, ಓಕೆನಾ. ಅದ್ರ ಮೇಲೆ ನೀವು ಈ ಪ್ಯಾಟ್ರನ್ನ ಬುಕ್ಕಿಂಗ್ ಮಾಡ್ಕೊಳ್ಬೋದು. ನೀವು ಈ ಒಂದು ಪ್ಯಾಟ್ರನ್ ಏನು ಅಂದರೆ ಜಸ್ಟ್ ನಿಮಗೆ ಚೆಸ್ಟ್ ಮೆಜರ್ಮೆಂಟ್ ಗೊತ್ತಿದ್ದರೆ ಸಾಕು. ಇದು ಫಾರ್ಮುಲಾ ಪ್ರಕಾರ ರೆಡಿ ಮಾಡಿರೋದು, ಎಲ್ಲವೂ ಪರ್ಫೆಕ್ಟ್ ಇರುತ್ತೆ. ನಿಮಗೆ ಶೋಲ್ಡರು, ಓಕೆನಾ, ಈ ಶೋಲ್ಡರು, ನೆಕ್ ವಿಡ್ತು, ಹಾರ್ಮೋಲ್ ಡೌನಿಂಗು ಮತ್ತು ಈ ಹಾರ್ಮೋಲ್ ರೌಂಡಿಂಗು, ಬ್ಯಾಕ್ ಡೀಪು, ಡಾಟು, ಬ್ಲೌಸ್ ಲೆಂತು, ಚೆಸ್ಟು ಮತ್ತು ವೇಸ್ಟ್ ಮೆಜರ್ಮೆಂಟು ಎಲ್ಲವೂ ಈ ಚೆಸ್ಟ್ ಮೆಜರ್ಮೆಂಟ್ಗೆ ಡಿಪೆಂಡ್ ಮಾಡಿಕೊಂಡು ಪರ್ಫೆಕ್ಟಾಗಿ ಎಷ್ಟೆಷ್ಟು ಇರಬೇಕು. ಈಗ ಇದು 40 ಇಂಚು ಚೆಸ್ಟ್ ಮೆಜರ್ಮೆಂಟ್ ನಿಮಗೆ ತೋರಿಸ್ತಾ ಇರೋದು. ಇದಕ್ಕೆ ಡೀಪು, ಶೋಲ್ಡರು, ನೆಕ್ ವಿಡ್ತು, ಹಾರ್ಮೋಲ್ ಡೌನಿಂಗು, ಹಾರ್ಮೋಲ್ ರೌಂಡಿಂಗು, ಬ್ಲೌಸ್ ಲೆಂತು, ಈ ಡಾಟ್ ಲೆಂತು ಇವೆಲ್ಲವೂ ಪರ್ಫೆಕ್ಟಾಗಿ ಎಷ್ಟಿರಬೇಕು ಅಂತ ಇದ್ರ ಬಗ್ಗೆ ರಿಸರ್ಚ್ ಮಾಡಿಬಿಟ್ಟು ನಾವು ಪರ್ಫೆಕ್ಟಾಗಿ ಇದನ್ನು ಮಾರ್ಕ್ ಮಾಡಿ ಕಟ್ ಮಾಡಿರೋದು. ನೀವು ಇದರಲ್ಲಿ ಏನು ಒಂದು ಸ್ವಲ್ಪ ಲೆಂತ್ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಮಾಡ್ಬೋದು, ಕಡಿಮೆ ಬೇಕಂದರೆ ಕಡಿಮೆ ಮಾಡ್ಕೊಳ್ಬೋದು. ಆಲ್ಮೋಸ್ಟ್ ಇದು ಪರ್ಫೆಕ್ಟ್ ಇರುತ್ತೆ. ಯಾರಿಗೆ ಅಂದರೆ ಸ್ವಲ್ಪ ದಪ್ಪ ಇದ್ದು ಹೈಟ್ ಕುಳ್ಳಕ್ಕಿರ್ತಾರೆ ನೋಡಿ, ಅಂಥವ್ರು ಬೇಕಾದರೂ ಸ್ವಲ್ಪ ಬ್ಲೌಸ್ ಲೆಂತ್ ಕಡಿಮೆ ಮಾಡ್ಕೊಳ್ಬೋದಾಗುತ್ತೆ. ಆಲ್ಮೋಸ್ಟ್ ಎಲ್ರಿಗೂ ಸೆಟ್ ಆಗುತ್ತೆ ಈ ಬ್ಲೌಸ್ ಲೆಂತು, ಡೀಪು ಮತ್ತು ಹಾರ್ಮೋಲ್ ರೌಂಡಿಂಗ್, ಹಾರ್ಮೋಲ್ ಡೌನಿಂಗು, ಶೋಲ್ಡರು, ನೆಕ್ ವಿಡ್ತು ಎಲ್ಲವೂ ಪರ್ಫೆಕ್ಟಾಗಿರುತ್ತೆ. ನೀವು ಯಾವುದು ಬದಲಾವಣೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ಚೆಸ್ಟ್ ಮೆಜರ್ಮೆಂಟ್ ಒಂದು ನಿಮಗೆ ಗೊತ್ತಿದ್ದರೆ ಸಾಕು. ಆ ರೀತಿ ಫಾರ್ಮುಲಾ ಪ್ರಕಾರ ಇದು ಕಟಿಂಗ್ ಮಾಡಿರುವಂಥದ್ದು. ಒಂದು ವೇಳೆ ನಿಮಗೆ ಹಾರ್ಮೋಲ್ ಶೇಪ್ ಕಟಿಂಗ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಈ ಪ್ಯಾಟ್ರನ್ನ ಇಟ್ಟು ಜಸ್ಟ್ ಮಾರ್ಕ್ ಮಾಡಿದರೆ ಮುಗೀತು, ಪರ್ಫೆಕ್ಟಾಗಿ ಬರುತ್ತೆ. ಇದು ಫ್ರಂಟ್ ಸೈಡ್ ಪಾರ್ಟ್ ನೋಡಿ, ಓಕೆನಾ. ಇದರಲ್ಲಿ ಯಾವ್ಯಾವ ಚೆಸ್ಟ್ ಮೆಜರ್ಮೆಂಟ್ಗೆ ಈ ಡಾಟ್ ವಿಡ್ತು ಎಷ್ಟೆಷ್ಟಿರಬೇಕು, ಈ ಗ್ಯಾಪ್ ಎಷ್ಟಿರಬೇಕು, ಓಕೆನಾ, ಪರ್ಫೆಕ್ಟಾಗಿ ಇದು ಮಾರ್ಕ್ ಮಾಡಿರೋದು. ಮತ್ತು ಈ ಸ್ಟ್ರೈಟ್ ಲೈನು ತುಂಬ ಜನಕ್ಕೆ ಬರೋದಿಲ್ಲ ಅಂತಾರಲ್ವ, ಈ ಪ್ಯಾಟ್ರನ್ನಲ್ಲಿ ನೀವು ಈ ಪ್ಯಾಟ್ರನ್ ತೊಗೊಂಡ್ರೆ ಪ್ರತಿಯೊಂದು ಮೆಜರ್ಮೆಂಟ್ಗೂ ಸ್ಟ್ರೈಟ್ ಲೈನೇ ಬರುತ್ತೆ. ಇದು ಫಾರ್ಮುಲಾ ಪ್ರಕಾರ ರೆಡಿ ಮಾಡಿರೋದು. ಏನು ಅಂದರೆ ನೋಡಿ, ಇಲ್ಲಿ ವಿಡ್ತ್ ಈ ರೀತಿ ಇದ್ದರೆ ಇಲ್ಲಿ ಈ ರೀತಿ ಕ್ರಾಸ್ ಇರುತ್ತೆ. ಈ ಡಾಟ್ ಇಟ್ಕೊಂಡಾಗ ಏನಾಗುತ್ತೆ ಅಂದರೆ ಇದು ಸ್ಟ್ರೈಟ್ ಲೈನ್ ಬರುತ್ತೆ. ಸ್ಟ್ರೈಟ್ ಲೈನ್ ಬರಬೇಕಂತಲೇ ಇದನ್ನು ಫಾರ್ಮುಲಾ ಪ್ರಕಾರ ನಾವು ಒಂದು ಐಡಿಯಾ ಮಾಡಿಬಿಟ್ಟು ಕಟಿಂಗ್ ಮಾಡಿರುವಂಥದ್ದು. ಇದು ಪ್ರತಿಯೊಬ್ಬರಿಗೂ ಸ್ಟ್ರೈಟ್ ಲೈನ್ ಬರುತ್ತೆ, ಪ್ರತಿಯೊಂದು ಮೆಜರ್ಮೆಂಟ್ಸ್ಗೂ ಸ್ಟ್ರೈಟ್ ಲೈನ್ ಬರುತ್ತೆ. ಇದು ಫ್ರಂಟ್ ಸೈಡ್ ಪಾರ್ಟ್ ಈ ರೀತಿ ಇರುತ್ತೆ, ಪರ್ಫೆಕ್ಟ್ ಇರುತ್ತೆ. ಈ ಡಾಟ್ಸಲ್ಲೂ ನಿಮಗೆ ಯಾವುದೇ ಥರದ ಹೆಚ್ಚು ಕಡಿಮೆ ಇರೋದಿಲ್ಲ.
ಕ್ರಾಸ್ ಬೆಲ್ಟು ಅಷ್ಟೇ ಆಯಾ ಚೆಸ್ಟ್ ಮೆಜರ್ಮೆಂಟ್ಗೆ ಈ ಕಡೆ ಸೈಡ್ ಉಕ್ಸ್ಪಟ್ಟಿ ಸೈಡು ಮತ್ತು ಸೈಡ್ ಫಿಟ್ಟಿಂಗ್ ಕಡೆ ಎಷ್ಟು ಇರಬೇಕೋ ಅಷ್ಟು ನೋಡಿಕೊಂಡು ಇದನ್ನು ಕ್ರಾಸ್ ಬೆಲ್ಟ್ ರೆಡಿ ಮಾಡಿರೋದು. ಸೈಡ್ ಫಿಟ್ಟಿಂಗ್ ಮಾಡಬೇಕಾದ್ರೆ ನಿಮ್ಗೆ ಹೆಚ್ಚು ಕಡಿಮೆ ಬರೋದಿಲ್ಲ, ಫ್ರಂಟು ಬ್ಯಾಕು ಅಷ್ಟು ಪರ್ಫೆಕ್ಟಾಗಿ ಈ ಮೆಜರ್ಮೆಂಟ್ಸ್ನ ನೋಡಿಕೊಂಡು ಕ್ರಾಸ್ ಬೆಲ್ಟ್ ರೆಡಿ ಮಾಡಿರೋದು. ಈ ಸ್ಲೀವ್ಸು ಅಷ್ಟೇ ಆಯಾ ಚೆಸ್ಟ್ ಮೆಜರ್ಮೆಂಟ್ಗೆ ಸ್ಲೀವ್ ಲೆಂತು, ಹಾರ್ಮೋಲ್ ಡೌನಿಂಗು, ಹಾರ್ಮೋಲ್ ರೌಂಡಿಂಗು, ಸ್ಲೀವ್ ಲೂಸು, ಓಕೆನಾ, ಎಷ್ಟಿರಬೇಕು ಅಂತ ಒಂದು ಕ್ಯಾಲ್ಕುಲೇಷನ್ ಆಗಿಬಿಟ್ಟು ರೆಡಿ ಮಾಡಿರೋದು. ಸ್ಲೀವ್ ಲೆಂತು ಪರ್ಫೆಕ್ಟ್ ಇರುತ್ತೆ, ಹಾರ್ಮೋಲ್ ರೌಂಡಿಂಗು ಹಾರ್ಮೋಲ್ ಡೌನಿಂಗ್ ಪರ್ಫೆಕ್ಟ್ ಇರುತ್ತೆ. ಸ್ಲೀವ್ ಲೂಸಲ್ಲಿ ನೀವು ಒಂದು 1/4 ಇಂಚು ನೀವು ನೋಡ್ಕೊಳ್ಬೋದು, ಇದು ಆಲ್ಮೋಸ್ಟ್ ಪರ್ಫೆಕ್ಟ್ ಇರುತ್ತೆ. ಒಂದು ಸರಿ ಒಂದು 1/4 ಇಂಚ್ ಹೆಚ್ಚು ಕಡಿಮೆ ನೀವು ನೋಡಿಕೊಂಡು ಫಿಟ್ಟಿಂಗ್ ಮಾಡಿಕೊಂಡ್ರೆ ಆಯಿತು, ಪರ್ಫೆಕ್ಟ್ ಇರುತ್ತೆ. ಇದರಲ್ಲೂ ನೀವು ಸ್ಲೀವ್ಸಲ್ಲೂ ಸ್ವಲ್ಪ ಸ್ಲೀವ್ ಲೆಂತ್ ಕಡಿಮೆ ಬೇಕಂದ್ರೆ ಕಡಿಮೆ ಮಾಡ್ಕೊಳ್ಬೋದು, ಜಾಸ್ತಿ ಬೇಕಂದರೆ ಜಾಸ್ತಿ ಮಾಡ್ಕೊಳ್ಬೋದು. ಹಾರ್ಮೋಲ್ ಡೌನಿಂಗು ಹಾರ್ಮೋಲ್ ರೌಂಡಿಂಗ್ ಎಲ್ಲ ಸೇಮ್ ಇರುತ್ತೆ. ಬಟ್ ಈ ಚೆಸ್ಟ್ ಮೆಜರ್ಮೆಂಟ್ಗೆ ಈ ಲೆಂತು ಮತ್ತು ಈ ಲೂಸು ಹಾರ್ಮೋಲ್ ರೌಂಡಿಂಗ್ ಎಲ್ಲ ಪರ್ಫೆಕ್ಟ್ ಇರುತ್ತೆ. ನೀವು ಏನಾದರೂ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಬೇಕು ಅಂದರೆ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಆಯಾ ಚೆಸ್ಟ್ ಮೆಜರ್ಮೆಂಟ್ಗೆ ಪ್ರತಿಯೊಂದು ಎಷ್ಟೆಷ್ಟು ಇರಬೇಕೋ ಅಷ್ಟನ್ನು ಪರ್ಫೆಕ್ಟಾಗಿ ಮಾರ್ಕ್ ಮಾಡಿ ಕಟ್ ಮಾಡಿರೋವಂಥದ್ದು ತುಂಬಾ ಪರ್ಫೆಕ್ಟ್ ಇರುತ್ತೆ. ನೀವು ಈ ಹಾರ್ಮೋಲ್ ರೌಂಡಿಂಗ್ ನೋಡ್ಕೊಳ್ಬೋದು, ಫ್ರಂಟು ಮತ್ತು ಬ್ಯಾಕು ಕಾಣಿಸ್ತಾ ಇದೆ ಅಲ್ವಾ. ಇದು ಎಷ್ಟು ಪರ್ಫೆಕ್ಟ್ ಇರುತ್ತೆ ಅಂದರೆ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ 100% ಹಾರ್ಮೋಲ್ ರಿಂಕಲ್ಸು ಬರೋದಿಲ್ಲ, ಶೋಲ್ಡರ್ ಡ್ರಾಪು ಬರೋದಿಲ್ಲ, ಓಕೆನಾ. ಈ ರೀತಿ ಇರುತ್ತೆ ಪ್ಯಾಟ್ರನ್ನು. ನಿಮಗೆ 4 ಡಾಟ್ ಬ್ಲೌಸ್ ಮಾತ್ರನೇ ಸಿಗುತ್ತೆ, ಓಕೆನಾ. ಇದು ಈಗ ಈ ಪ್ಯಾಟ್ರನ್ನು ಪ್ರೈಸ್ ಎಷ್ಟು, ನೀವು ಯಾವ ರೀತಿ ಬುಕ್ಕಿಂಗ್ ಮಾಡ್ಕೊಳ್ಬೇಕು ಅನ್ನೋದು ಕಂಪ್ಲೀಟ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ನೋಡಿ. ಪ್ಯಾಟ್ರನ್ಸು ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ. ಈ ಪ್ಯಾಟ್ರನ್ಸು ಯಾವ ರೀತಿ ಬುಕ್ಕಿಂಗ್ ಮಾಡ್ಕೊಳ್ಬೇಕು, ಪ್ರೈಸ್ ಎಷ್ಟು ಅಂತ ಈಗ ತಿಳಿಸ್ಕೊಡ್ತೀನಿ. ಇದು ಒಂದು ಸೈಜ್ ಬಂದುಬಿಟ್ಟು 300 ರೂಪಾಯಿ ಪ್ರೈಸು. ಒಂದು ಸೈಜ್ ಪ್ಯಾಟ್ರನ್ದು 300 ರೂಪಾಯಿ ಆಗುತ್ತೆ. ಈ ರೀತಿ 10 ಸೈಜ್ ಇರುತ್ತೆ, 28, 30, 32, 34, 36, 38, 40, 42, 44, 46, 28 ಇಂಚ್ ಚೆಸ್ಟ್ ಮೆಜರ್ಮೆಂಟಿಂದ 46 ಇಂಚ್ ಚೆಸ್ಟ್ ಮೆಜರ್ಮೆಂಟ್ವರೆಗೂ ಇರುತ್ತೆ. 10 ಸೈಜಸ್ ಇರುತ್ತೆ. ಇದು ನೀವು ಒಂದು ಸೈಜ್ ತೊಗೊಂಡ್ರೆ ಅದು ನಿಮಗೆ 2-3 ಸೈಜಸ್ಗೆ ಡಿಪೆಂಡ್ ಆಗಿರೋದು. ಅಂದರೆ ಈಗ ಎಕ್ಸಾಂಪಲ್ 30 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ತೊಗೊಂಡ್ರೆ ಅಂದ್ಕೊಳ್ಳಿ, ಇದು ನೀವು 30 ಇಂಚ್ ತೊಗೊಂಡ್ರೆ 30ವರೆ 31 31ವರೆವರೆಗೂ ನೀವು ಶೋಲ್ಡರು, ಹಾರ್ಮೋಲ್ ಡೌನಿಂಗು, ನೆಕ್ ವಿಡ್ತು ಮತ್ತು ಡೀಪು, ಬ್ಲೌಸ್ ಬ್ಯಾಕ್ ಲೆಂತು, ಡಾಟ್ಸು ಎಲ್ಲವೂ ನಿಮಗೆ ಈಕ್ವಲ್, ನೀವು ಏನು ಪ್ಯಾಟ್ರನ್ ತೊಗೊಂಡಿದ್ದೀರೋ ಸೇಮ್ ಅದೇ ಸೈಜ್ಗೆ ತೊಗೊಳ್ಬೋದು. ಅಂದರೆ 30 ಇಂಚ್ ಪ್ಯಾಟ್ರನ್ ನೀವು ಒಂದು ಸೈಜ್ ತೊಗೊಂಡ್ರೆ ಈ 31ವರೆವರೆಗೂ ನೀವು ಅದೇ ಪ್ಯಾಟ್ರನ್ನ ಇಟ್ಟು ಕಟ್ ಮಾಡ್ಬೋದು. ಚೆಸ್ಟು ಮತ್ತು ವೇಸ್ಟಲ್ಲಿ ಸ್ವಲ್ಪ ಒಂದೊಂದು ಪಾಯಿಂಟು ಲೂಸ್ ಮಾಡಿಕೊಂಡ್ರೆ ಆಯಿತು. ಆ ರೀತಿ ಇರುತ್ತೆ ಇದು ಪ್ಯಾಟ್ರನ್ ಅನ್ನೋದು, ಓಕೆನಾ. ಒಂದು ಈಗ ನಿಮಗೆ 30 ಸೈಜ್ ತೊಗೊಂಡ್ರೆ 31ವರೆವರೆಗೂ ಆಗುತ್ತೆ. 32 ಇಂಚ್ ಸೈಜ್ ಪ್ಯಾಟ್ರನ್ ತೊಗೊಂಡ್ರೆ 33ವರೆವರೆಗೂ ಆಗುತ್ತೆ, ಓಕೆ. ನೆಕ್ಸ್ಟ್ 34 ತೊಗೊಂಡ್ರೆ 34ವರೆವರೆಗೂ ಆಗುತ್ತೆ. ಈ ರೀತಿ ಅಡ್ಜಸ್ಟ್ಮೆಂಟಿಂಗ್ ಇರುತ್ತೆ, ಓಕೆನಾ. ಹಾಗೆ ಈ ಒಂದು ಸೈಜ್ ಪ್ಯಾಟ್ರನ್ ತೊಗೊಳ್ಳೋದು, ನೀವು ಒಂದು ಸೈಜ್ ಪ್ಯಾಟ್ರನ್ಗೆ 300 ರೂಪಾಯಿ ಅಂತ ತಿಳಿಸಿದ್ನಲ್ವ. ಟೋಟಲ್ ನೀವು 10 ಪ್ಯಾಟ್ರನ್ನ ತೊಗೊಂಡ್ರೆ ನಿಮಗೆ ಆಫರಲ್ಲಿ ಸ್ವಲ್ಪ ಪ್ರೈಸಸ್ ಕಡಿಮೆ ಇರುತ್ತೆ. ಮತ್ತು ಇದ್ರ ಜೊತೆಗೆ ನಿಮಗೆ ಸ್ಟಿಚಿಂಗು ಕಟಿಂಗ್ ವಿಡಿಯೋಸ್ ಫ್ರೀಯಾಗಿ ಸಿಗುತ್ತೆ, ಫುಲ್ ಸೆಟ್ಟು. ಒಂದು ಸೈಜ್ ಪ್ಯಾಟ್ರನ್ ಏನಿರುತ್ತೋ ಈ ಒಂದು ಸೈಜ್ ಪ್ಯಾಟ್ರನ್ಗೆ 300 ರೂಪಾಯಿ ಆಗುತ್ತೆ. ಈ ರೀತಿ ನೀವು ಎಷ್ಟು ಸೈಜ್ ತೊಗೊಂಡ್ರೆ ಅಷ್ಟು 300 ರೂಪಾಯಿ ಆಗುತ್ತೆ. ನೀವು 9 ಸೈಜಸ್ಸು ತೊಗೊಂಡ್ರೂ ನಿಮಗೆ 300 ರೂಪಾಯಿ ಪ್ರೈಸೇ ಇರುತ್ತೆ. ಟೋಟಲ್ ಒಂದು ಸೆಟ್ ತೊಗೊಂಡ್ರೆ ಮಾತ್ರ ನಿಮಗೆ 500 ರೂಪಾಯಿ ಕಡಿಮೆ ಆಗುತ್ತೆ. 2500 ರೂಪಾಯಿಗೆ ಫುಲ್ ಸೆಟ್ ಸಿಗುತ್ತೆ, ಓಕೆನಾ. ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಒಂದು ಸೈಜ್ ಪ್ಯಾಟ್ರನ್ಗೆ 300 ರೂಪಾಯಿ, ಟೋಟಲ್ 10 ಸೈಜ್ ಪ್ಯಾಟ್ರನ್ಗೆ 3000 ರೂಪಾಯಿ ಆಗುತ್ತೆ. ಟೋಟಲ್ 10 ಸೈಜ್ ಪ್ಯಾಟ್ರನ್ನು ಒಂದು ಸೆಟ್ನ ತೊಗೊಳ್ಳೋದ್ರಿಂದ ನಿಮಗೆ 500 ರೂಪಾಯಿ ಕಡಿಮೆ ಮಾಡಿ, ಮತ್ತು ಸ್ಟಿಚಿಂಗ್ ವೀಡಿಯೋಸು ಮತ್ತು ಕಟಿಂಗ್ ವೀಡಿಯೋ, ಅಂದರೆ ಈ ಪ್ಯಾಟ್ರನ್ನ ಇಟ್ಟು ಯಾವ ರೀತಿ ಲೈನಿಂಗ್ ಮೇಲೆ ಕಟ್ ಮಾಡಬೇಕು, ಕಟ್ ಮಾಡಿರುವಂಥ ಲೈನಿಂಗ್ ಪೀಸ್ನ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅನ್ನೋದು ಸ್ಟಿಚಿಂಗ್ ವೀಡಿಯೋಸ್ ಇರುತ್ತೆ. ಫುಲ್ ಸೆಟ್ಟು ಯಾರು ತೊಗೊಳ್ತಾರೋ ಅವರಿಗೆ ಸ್ಟಿಚಿಂಗ್ ವೀಡಿಯೋಸು ಮತ್ತು ಕಟಿಂಗ್ ವೀಡಿಯೋಸು ಫ್ರೀಯಾಗಿ ಸಿಗುತ್ತೆ. ಫುಲ್ ಸೆಟ್ಟು 2500 ರೂಪಾಯಿ ಆಗುತ್ತೆ ನಿಮಗಿದು. ಇದರಲ್ಲಿ 500 ರೂಪಾಯಿ ಕಡಿಮೆ ಸಿಗುತ್ತೆ, ಮತ್ತು ಸ್ಟಿಚಿಂಗು ಕಟಿಂಗ್ ವೀಡಿಯೋಸ್ ಫ್ರೀಯಾಗಿ ಸಿಗುತ್ತೆ. ಸಿಂಗಲ್ ಸೈಜ್ ಪ್ಯಾಟ್ರನ್ ಏನಿರುತ್ತೋ ಈ ಸಿಂಗಲ್ ಸೈಜ್ ಪ್ಯಾಟ್ರನ್ ನೀವು ಎಷ್ಟು ಬುಕ್ ಮಾಡಿದರೂ ನಿಮಗೆ ಇದರಲ್ಲಿ ಕಟಿಂಗ್ ಮಾಡೋ ವೀಡಿಯೋ ಮಾತ್ರ ಸಿಗುತ್ತೆ. ಅಂದರೆ ಪ್ಯಾಟ್ರನ್ ಇಟ್ಟು ಕಟಿಂಗ್ ಮಾಡೋ ವೀಡಿಯೋ. ಸ್ಟಿಚಿಂಗ್ ವೀಡಿಯೋ ಬೇಕಂದರೆ 200 ರೂಪಾಯಿ ಸಪ್ರೇಟ್ ಆಗುತ್ತೆ. ಇದು ಗಮನದಲ್ಲಿಟ್ಕೊಳ್ಳಿ, ಅರ್ಥ ಆಯ್ತಲ್ವ. ಸಿಂಗಲ್ ಪ್ಯಾಟ್ರನ್ ತೊಗೊಂಡ್ರೆ ನಿಮಗೆ ಕಟಿಂಗ್ ವೀಡಿಯೋ ಮಾತ್ರ ಸಿಗುತ್ತೆ. ಒಂದು ಸೈಜು 300 ರೂಪಾಯಿ ಆಗುತ್ತೆ. ಈ ರೀತಿ ನೀವು 2 ಸೈಜ್ ತೊಗೊಂಡ್ರೆ 600 ರೂಪಾಯಿ, 3 ಸೈಜ್ ತೊಗೊಂಡ್ರೆ 3 ಸೈಜ್, ಎಷ್ಟು ಸೈಜಸ್ ಪ್ಯಾಟ್ರನ್ ತೊಗೊಳ್ತೀರೋ ಅಷ್ಟು 300 ರೂಪಾಯಿ ಆಗುತ್ತೆ. ನೀವು 9 ತೊಗೊಂಡ್ರೂ ನಿಮಗೆ ಆಫರ್ ಸಿಗೋದಿಲ್ಲ.
ಫುಲ್ ಸೆಟ್ ತೊಗೊಂಡ್ರೆ ಮಾತ್ರನೇ ಆಫರ್ ಸಿಗುತ್ತೆ. ಫುಲ್ ಸೆಟ್ 10 ಪ್ಯಾಟ್ರನ್ ತೊಗೊಂಡ್ರೆ 2,500 ರೂಪಾಯಿ, 500 ಕಡಿಮೆ ಆಗುತ್ತೆ. ಸ್ಟಿಚಿಂಗು ಕಟಿಂಗ್ ವೀಡಿಯೋಸ್ ಫ್ರೀಯಾಗಿ ಸಿಗುತ್ತೆ. ಸಿಂಗಲ್ ತೊಗೊಂಡ್ರೆ ಕಟಿಂಗ್ ವೀಡಿಯೋ ಮಾತ್ರ ಫ್ರೀಯಾಗಿ ಸಿಗುತ್ತೆ. ಇದು ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ತೀನಿ. ಸ್ಟಿಚಿಂಗ್ ವೀಡಿಯೋಸ್ಗೆ 200 ರೂಪಾಯಿ ಸಪ್ರೇಟ್ ಆಗುತ್ತೆ. ಅರ್ಥ ಆಯ್ತಲ್ವ? ಪ್ರೈಸಸ್ಸು ಸಿಂಗಲ್ 300 ರೂಪಾಯಿ, ಫುಲ್ ಸೆಟ್ ಆದರೆ 2,500 ರೂಪಾಯಿ. ಫುಲ್ ಸೆಟ್ಟಲ್ಲಿ ನಿಮಗೆ ಆಫರ್ ಸಿಗುತ್ತೆ. ವರ್ತ್ ಅಂದರೆ ಫುಲ್ ಸೆಟ್ಟು. ಅದರಲ್ಲೂ ಈಗ ಇನ್ನೊಂದು ಏನಾಗಿದೆ ಅಂದರೆ, ಲಾಸ್ಟ್ ಟೈಮ್ ನಾನು ಕನ್ನಡ ಫ್ಯಾಷನ್ ಟೆಕ್ ಚಾನಲಲ್ಲಿ ಒಂದು 8 ತಿಂಗಳ ಹಿಂದೆ ಈ ಪ್ಯಾಟ್ರನ್ಸ್ ಆಫರ್ ಕೊಟ್ಟಾಗ ಜಾಸ್ತಿ ಜನ ಫುಲ್ ಸೆಟ್ನೇ ಆರ್ಡ್ರ್ ಮಾಡಿದ್ರು. ಫುಲ್ ಸೆಟ್ ಆರ್ಡ್ರ್ ಮಾಡಿರೋದ್ರಿಂದ ನಾನು ಈ ಸಾರಿ ಆಲ್ರೆಡಿ ಫುಲ್ ಸೆಟ್ ಪ್ಯಾಟ್ರನ್ಸ್ನ ಕಟ್ ಮಾಡಿ ಇಟ್ಟಿದ್ದೀನಿ. ಸಿಂಗಲ್ಸ್ ಯಾವುದು ಕಟಿಂಗ್ ಮಾಡಿಲ್ಲ. ನೀವು ಫುಲ್ ಸೆಟ್ ಏನಾದರೂ ತೊಗೊಳ್ಳೋದಾದರೆ ನಿಮಗೆ 2 ದಿನ, ಇವತ್ತು ನೀವು ಬುಕ್ಕಿಂಗ್ ಮಾಡಿದರೆ ನಾಡಿದ್ದು ನಿಮಗೆ ಆ ಪಾರ್ಸಲ್ ಅನ್ನೋದು ನಿಮಗೆ ತಲುಪುತ್ತೆ ಕೊರಿಯರಲ್ಲಿ. ಓಕೆನಾ? ಸಿಂಗಲ್ ಏನಾದರೂ ನೀವು ಆರ್ಡ್ರ್ ಮಾಡೋದಾದರೆ ಒಂದು ವಾರದಿಂದ 10 ದಿನದವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಸಿಂಗಲ್ ಪೀಸ್ ಯಾವುದು ಕಟಿಂಗ್ ಮಾಡಿಲ್ಲ. ಲಾಸ್ಟ್ ಟೈಮ್ ಯಾರೋ ಸಿಂಗಲ್ ಜಾಸ್ತಿ ಕೇಳಿಲ್ಲ, ಹಾಗಾಗಿ ಫುಲ್ ಸೆಟ್ಟೇ ಜಾಸ್ತಿ ಕೇಳಿರೋದ್ರಿಂದ ಈ ಸಲ ಫ್ರೀ ಟೈಮ್ ನೋಡಿಕೊಂಡು ನಾನು ಫುಲ್ ಸೆಟ್ ಕಟಿಂಗ್ ಮಾಡಿ ಇಟ್ಟಿದ್ದೀನಿ. ಫುಲ್ ಸೆಟ್ಟು ನೀವು ಆರ್ಡ್ರ್ ಮಾಡಿದರೆ ಇಮಿಡಿಯೇಟ್ ನಿಮಗೆ ಸಿಗುತ್ತೆ. ಸಿಂಗಲ್ ಪೀಸ್ ಆದರೆ ನಿಮಗೆ ಒಂದು ವಾರದಿಂದ 10 ದಿನ ಲೇಟ್ ಆಗುತ್ತೆ. ಇದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಇಷ್ಟ ಆಯ್ತಲ್ವ? ಪ್ರೈಸಸ್ ತಿಳ್ಕೊಂಡಿದ್ರೆ ಡೀಟೇಲ್ಸ್ ಗೊತ್ತಾಯ್ತಲ್ವ? ಇದನ್ನು ಯಾವ ರೀತಿ ಬುಕ್ ಮಾಡಬೇಕಂದ್ರೆ ತುಂಬ ಸಿಂಪಲ್ಲು. ಈಗ ನಿಮಗೆ ಡಿಸ್ಪ್ಲೇ ಮೇಲೆ ಫೋನ್ಪೇ ನಂಬರ್, ಗೂಗಲ್ ಪೇ ನಂಬರ್ ಕಾಣಿಸ್ತಿದೆ ನೋಡಿ, ಯೆಲ್ಲೋ ಕಲರ್ ಬಾಕ್ಸಲ್ಲಿ 9108108635 ಇದು ಫೋನ್ಪೇ ಗೂಗಲ್ ಪೇ ನಂಬರು. ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿ ಕಾಣಿಸ್ತಾ ಇರೋದು ವಾಟ್ಸಪ್ ನಂಬರು. ಮೇಲ್ಗಡೆ ನಿಮಗೆ ಯೆಲ್ಲೋ ಕಲರ್ ಬಾಕ್ಸಲ್ಲಿ ಕೊಟ್ಟಿರುವಂಥ ನಂಬರ್, ಫೋನ್ಪೇ ನಂಬರ್ ಏನಿದೆಯೋ ಆ ನಂಬರ್ಗೆ ನೀವು ಅಮೌಂಟ್ನ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ಪಲ್ಲಿ ಕಳಿಸ್ಬೇಕು. ಫುಲ್ ಸೆಟ್ ಏನಾದರೂ ನೀವು ತಗೊಳ್ಳೋದಾದರೆ 2,500 ರೂಪಾಯಿ ಅಮೌಂಟ್ನ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ಪಲ್ಲಿ ಕಳಿಸಿ ಫುಲ್ ಸೆಟ್ ಅಂತ ಒಂದು ಮೆಸೇಜ್ ಮಾಡಿ, ನೀವು ಪ್ರೆಸೆಂಟ್ ಎಲ್ಲಿದ್ದೀರೋ ಆ ಅಡ್ರೆಸ್ನ ವಾಟ್ಸಪ್ಪಲ್ಲಿ ಟೈಪ್ ಮಾಡಿ ಕಳಿಸ್ಬೇಕು. ಒಂದು ವೇಳೆ ನಿಮಗೆ ಟೈಪ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಯಾರನ್ನಾದ್ರೂ ಕೇಳಿ ಮೆಸೇಜ್ ಆ ಟೈಪ್ನ ಮಾಡಿಸಿ, ಇಲ್ಲಾಂದರೆ ಆಧಾರ್ ಕಾರ್ಡಲ್ಲಿ ಅಡ್ರೆಸ್ ಇರುತ್ತಲ್ವ ಅದನ್ನು ಫೋಟೋ ತೆಗೆದಾದರೂ ಆ ಅಡ್ರೆಸ್ನ ವಾಟ್ಸಪ್ಪಲ್ಲಿ ಕಳಿಸ್ಬೇಕು. ಪಿನ್ ಕೋಡು ಇರಬೇಕು. ಓಕೆನಾ? ಪಿನ್ ಕೋಡ್ ಅಂತೂ ಕಂಪಲ್ಸರಿ ಇರಬೇಕು. ನಾನು ಆ ಅಡ್ರೆಸ್ಗೆ ನಿಮಗೆ ಕೊರಿಯರ್ ಮಾಡ್ತೀನಿ. 2,500 ರೂಪಾಯಿ ಫುಲ್ ಸೆಟ್ಟು. ಸಿಂಗಲ್ ಏನಾದರೂ ತೊಗೊಳ್ಳೋದಾದ್ರೆ ನೀವು ನಿಮಗೆ 1 ಸೈಜ್ ಬೇಕಾ, 2 ಸೈಜ್ ಬೇಕಾ, 3 ಸೈಜ್ ಬೇಕಾ, ಎಷ್ಟು ಸೈಜ್ ಬೇಕೋ ಅಷ್ಟು 300 ರೂಪಾಯಿ ಆಗುತ್ತೆ. ಓಕೆನಾ? 1 ಸೈಜ್ 300, 1 ಸೈಜ್ ಆದರೆ 300 ರೂಪಾಯಿ ಒಂದು ಪ್ಯಾಟ್ರನ್ನು, 2 ಆದರೆ 600, 3 ಆದರೆ 900 ರೂಪಾಯಿ. ಈ ರೀತಿ ನೀವು ಯಾವ್ಯಾವ ಸೈಜ್ ಬೇಕು ನಿಮಗೆ ನೋಡಿಕೊಂಡು ಅಷ್ಟು ಅಮೌಂಟ್ನ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ಪಲ್ಲಿ ಆ ಸ್ಕ್ರೀನ್ಶಾಟ್ನ ಕಳಿಸಿ ಯಾವ್ಯಾವ ಸೈಜಸ್ ಬೇಕು ಅಂತ ಮೆಸೇಜ್ ಮಾಡಿ. ಎಕ್ಸಾಂಪಲ್ ಈಗ 30, 36, 40 ಇಂಚ್ ಬೇಕು, ಇಲ್ಲ 34, 36 ಬೇಕು, ಇಲ್ಲ 40, 42 ಬೇಕು, ಇಲ್ಲ ಒಂದು ಸಿಂಗಲ್ ಬೇಕು 38 ಅಂದರೆ 38. ಈ ರೀತಿ ಯಾವ ಸೈಜ್ ಬೇಕೋ ಆ ಚೆಸ್ಟ್ ಮೆಜರ್ಮೆಂಟ್ದು ಸೈಜ್ ನೀವು ಟೈಪ್ ಮಾಡಬೇಕು ಮೆಸೇಜ್ ವಾಟ್ಸಪ್ಪಲ್ಲಿ. ಅದ್ರ ಜೊತೆಗೆ ಅಡ್ರೆಸ್ನ ನೀವು ಟೈಪ್ ಮಾಡಿ ನನಗೆ ವಾಟ್ಸಪ್ಪಲ್ಲಿ ಕಳಿಸಿದರೆ ನಿಮ್ಗೆ ಅದನ್ನು ಕೊರಿಯರಲ್ಲಿ ತಲುಪಿಸ್ತೀನಿ. ಇಷ್ಟು ಕಂಪ್ಲೀಟ್ ಡೀಟೇಲ್ಸು. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸರಿ ನೀವು ವಿಡಿಯೋನ ನೋಡಿ, ಇಲ್ಲಾಂದರೆ ಫೋನ್ ನಂಬರ್ ಕೊಟ್ಟಿದ್ದೀನಲ್ವ, ಫೋನ್ ಮಾಡಿಬಿಟ್ಟು ನಿಮ್ಮ ಡೌಟ್ನ ಕ್ಲಿಯರ್ ಮಾಡಿಕೊಂಡು ಆರ್ಡ್ರನ್ನ ಬುಕ್ಕಿಂಗ್ ಮಾಡಿ. ಒಂದು ಗಮನದಲ್ಲಿ ಇಟ್ಕೊಳ್ಳಿ, ಈ ಸಲ ಪ್ಯಾಟ್ರನ್ ಏನು ಕಟ್ ಮಾಡಿದ್ದೀನಿ ಇದು ನಾನು ಪರ್ಸ್ನಲಾಗಿ ಕಟ್ಟಿಂಗ್ ಮಾಡಿರೋದು. ಇದು ನಾನು ಫ್ರೀ ಟೈಮ್ ನೋಡಿಕೊಂಡು ಕಟ್ಟಿಂಗ್ ಮಾಡಿ ಇಟ್ಟಿದ್ದೀನಿ. ಅದರಲ್ಲೂ ಫುಲ್ ಸೆಟ್ ಮಾತ್ರನೇ ರೆಡಿ ಇದೆ. ಫುಲ್ ಸೆಟ್ ತೊಗೊಂಡ್ರೆ ನಿಮಗೆ ವರ್ತ್ ಇರುತ್ತೆ. ಒಂದು ಸಾರಿ ಪರ್ಚೇಸ್ ಮಾಡ್ತೀರೋ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಲೈಫ್ ಟೈಮ್ ಇರುತ್ತೆ. ಸಿಂಗಲ್ ತೊಗೊಂಡು ನೆಕ್ಸ್ಟ್ ನೀವು ಯಾವಾಗಾದರೂ ನಮಗೆ ಬೇಕು ಅಂದಾಗ ನಿಮಗೆ ಖಂಡಿತ ಸಿಗೋದಿಲ್ಲ. ಮೋಸ್ಟ್ಲಿ ಇದೇ ಲಾಸ್ಟ್ ಟೈಮ್ ಅನಿಸುತ್ತೆ ಆಫರ್ ಈ ಪ್ಯಾಟ್ರನ್ದು. ಅದರಲ್ಲೂ ಲಿಮಿಟೆಡ್ ಪೀಸ್ ಇದೆ, ತುಂಬ ಕಡಿಮೆ ಪೀಸ್ ಇದೆ. ಈ ಪೀಸಸ್ ಖಾಲಿ ಆದ ತಕ್ಷಣ ಯೂಟ್ಯೂಬಲ್ಲಿ ಈ ವಿಡಿಯೋನ ಡಿಲೀಟ್ ಮಾಡ್ತೀನಿ, ಇಲ್ಲ ಪ್ರೈವೇಟಲ್ಲಿ ಇಡ್ತೀನಿ. ಮತ್ತು ನಾನು ಬೇಕು ಅಂದರೆ ನಾನು ಆರ್ಡ್ರ್ ಯಾರ್ದು ತಗೊಳ್ಳೋದಿಲ್ಲ, ಕ್ಯಾನ್ಸಲ್ ಮಾಡ್ತೀನಿ. ಇದನ್ನು ಗಮನದಲ್ಲಿ ಇಟ್ಕೊಂಡು ಈ ವಿಡಿಯೋ ಏನು ನೋಡ್ತಿದ್ರಿ ಈಗಲಿಂದನೇ ನೀವು ಅಮೌಂಟ್ ಇದ್ದರೆ ಬುಕ್ ಮಾಡ್ಕೊಳ್ಳಿ. ಪ್ಯಾಟ್ರನ್ಸ್ನ ನಾನು ನಿಮಗೆ ಕೊರಿಯರಲ್ಲಿ ಕಳಿಸ್ತೀನಿ. ಓಕೆ, ಇಷ್ಟು ಕಂಪ್ಲೀಟ್ ಡೀಟೇಲ್ಸು. ಏನಾದರೂ ಡೌಟ್ಸ್ ಇದ್ದರೆ ನಾನು ಎಕ್ಸ್ಪ್ಲೇನ್ ಮಾಡಿರೋದ್ರಲ್ಲಿ ಏನಾದರೂ ಮರ್ತೋಗಿದ್ದು ನಿಮ್ಗೇನಾದರೂ ಡೌಟ್ ಇದ್ದರೆ ಒಂದು ಸಾರಿ ಕಾಲ್ ಮಾಡಿ ಕ್ಲಿಯರ್ ಮಾಡಿಕೊಂಡು ಆರ್ಡ್ರನ್ನ ಬುಕ್ಕಿಂಗ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ನಿಮಗೆ 60 ಸೆಂಟಿಮೀಟರ್ ಲೈನಿಂಗ್ನಲ್ಲಿ ಒಂದು ಬ್ಲೌಸ್ ಕಟಿಂಗ್ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದರಲ್ಲಿ ನಾವು ಯಾವ ರೀತಿ ಅಡ್ಜಸ್ಟ್ಮೆಂಟಿಂಗ್ನ ಮಾಡಿಕೊಂಡು ಲೈನಿಂಗ್ನ ಕಟಿಂಗ್ ಮಾಡಬೇಕು. ಮತ್ತು ಈ ರೀತಿ ಕಡಿಮೆ ಕ್ಲಾತ್ ಇದ್ದರೆ ಅದಕ್ಕೆ ಚೆಸ್ಟ್ ಮೆಜರ್ಮೆಂಟ್ ಆಗಿರ್ಬೋದು, ಬ್ಲೌಸ್ ಲೆಂತ್ ಆಗಿರ್ಬೋದು, ಎಷ್ಟುವರೆಗೂ ಇದ್ದರೆ ಕರೆಕ್ಟಾಗಿ ಸರಿ ಹೋಗ್ಬೋದು. ಈ ರೀತಿ ಎಲ್ಲ ವಿಚಾರನೂ ನಾನು ವಿಡಿಯೋದಲ್ಲಿ ನಿಮಗೆ ಕಟಿಂಗ್ ಮಾಡ್ತಾ ಮಾರ್ಕಿಂಗ್ ಮಾಡ್ತಾ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದು 60 ಸೆಂಟಿಮೀಟ್ರ್ ಇದೆ. ನಿಮಗೆ ನಾನು ಅಳತೆ ಮಾಡಿ ತೋರಿಸ್ತೀನಿ. ಕರೆಕ್ಟಾಗಿ 60 ಸೆಂಟಿಮೀಟ್ರ್ ಇದೆ, ಕಾಣಿಸ್ತಾ ಇದೆಯಲ್ವ? 60 ಸೆಂಟಿಮೀಟ್ರ್ ಇದೆ. ಇದು ಕಾಟನ್ ಲೈನಿಂಗು ಮತ್ತು ದೊಡ್ಡ ಪನ್ನ. ಈಗ ಆಲ್ಮೋಸ್ಟು ಎಲ್ಲ ಕಡೆಯೂ ದೊಡ್ಡ ಪನ್ನ ಲೈನಿಂಗೇ ಸಿಗೋದು, ಹಾಗಾಗಿ ನಾನು ದೊಡ್ಡ ಪನ್ನ ಲೈನಿಂಗ್ ತೊಗೊಂಡಿದ್ದೀನಿ. 60 ಸೆಂಟಿಮೀಟ್ರ್ ಮಾತ್ರನೇ ಇದೆ. ಜನ್ರಲ್ಲಾಗಿ ನಾನು ನಿಮಗೆ ಬ್ಲೌಸ್ ಕಟಿಂಗಿಗೆ 80 ಸೆಂಟಿಮೀಟ್ರ್ ತೊಗೊಳಕ್ಕೆ ಹೇಳ್ತೀನಿ.
3/4 ಇಲ್ಲ ಸ್ಲೀವ್ ಲೆಂತ್ ಇನ್ನೂ ಜಾಸ್ತಿ ಇದ್ದರೆ, ಇಲ್ಲ ಚೆಸ್ಟ್ ಮೆಜರ್ಮೆಂಟು ಬ್ಲೌಸ್ ಲೆಂತ್ ಜಾಸ್ತಿ ಇದ್ದರೆ 1 ಮೀಟ್ರ್ವರೆಗೂ ತೊಗೊಳಕ್ಕೆ ಹೇಳ್ತೀನಿ, ಪ್ಯಾಚ್ ವರ್ಕ್ ಏನಾದರೂ ಇದ್ದರೆ. ಕೆಲವು ಟೈಮು ಕಸ್ಟಮರ್ಸ್ ಏನು ಅಂದರೆ ಅವರೇ ಲೈನಿಂಗ್ ತಂದು ಕೊಡ್ತಾರೆ, ತುಂಬ ಕಡಿಮೆ ತಂದು ಕೊಡ್ತಾರೆ. ಶಾಪಲ್ಲಿ ಕಟ್ ಮಾಡಿಸ್ಕೊಂಡು ಬರ್ತಾರೆ ಲೈನಿಂಗು. ಶಾಪಲ್ಲಿರೋರಿಗೆ ಲೆಂತ್ ಆಗಿರ್ಬೋದು ಮತ್ತು ಚೆಸ್ಟ್ ಮೆಜರ್ಮೆಂಟ್ ಏನೂ ಗೊತ್ತಿರಲ್ಲ. ಜನ್ರಲಾಗಿ ಅವರು ಒಂದು 60, 65, 70, 75 ಈ ರೀತಿ 60ರಿಂದ 70 ಈ ಮಧ್ಯದಲ್ಲೇ ಕೊಡ್ತಾರೆ ಲೈನಿಂಗ್. 60 ಇಲ್ಲ 70, 80 ಸಾಮಾನ್ಯವಾಗಿ ಯಾರೂ ಕೊಡೋದಿಲ್ಲ, ಕಡಿಮೆನೇ. ನಾವು ಪರ್ಸ್ನಲಾಗಿ ಲೈನಿಂಗ್ ತೊಗೊಂಬರಕ್ಕೆ ಹೋದರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಬರ್ಬೋದು. ಆ ರೀತಿ ಕಸ್ಟಮರ್ಸ್ ಏನಾದರೂ ಲೈನಿಂಗ್ ಕೊಟ್ಟೋದ್ರು ಎಮರ್ಜೆನ್ಸಿ ಇದೆ ಅಂದರೆ ಈ ಟ್ರಿಕ್ಸ್ನ ಫಾಲೋ ಮಾಡಿ. ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರೋದು, ಇದರಿಂದ ನಿಮಗೇನು ಬ್ಲೌಸ್ಗೇನು ತೊಂದರೆ ಆಗೋದಿಲ್ಲ. ಬಟ್ ಪ್ರತಿ ಸಾರಿ ಇದೇ ಮೆಥಡ್ನ ಯೂಸ್ ಮಾಡಬೇಡಿ. ಇದು ರೈಟ್ ಮೆಥಡ್ ಏನಲ್ಲ, ಬಟ್ ಏನಂದರೆ ಎಮರ್ಜೆನ್ಸಿ ಪರ್ಪಸ್ಗೋಸ್ಕರ ಮತ್ತು ನಿಮಗೆ ಗೊತ್ತಿರಬೇಕು ಇದು ಒಂದು ವಿಚಾರ ಅಂತ ತಿಳಿಸ್ಕೊಡ್ತೀನಿ. ಓಕೆ, ಸಿಂಪಲ್ಲಾಗಿ ಫಾಸ್ಟಾಗಿ ತಿಳಿಸ್ಕೊಡ್ತೀನಿ. ಇದರಲ್ಲಿ ಏನು ಅಂದರೆ ನಾವು ಯಾವ ರೀತಿ ಅಡ್ಜಸ್ಟ್ಮೆಂಟಿಂಗ್ನ ಮಾಡಬೇಕು ಲೈನಿಂಗಲ್ಲಿ. 60 ಸೆಂಟಿಮೀಟರ್ ಲೈನಿಂಗಲ್ಲಿ ಬ್ಲೌಸ್ ಲೆಂತು ಮ್ಯಾಕ್ಸಿಮಮ್ ಎಷ್ಟರವರೆಗೂ ಇರಬೇಕು, ಎಷ್ಟರಿಂದ ಎಷ್ಟರವರೆಗೂ ಇರಬೇಕು, ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿಂದ ಎಷ್ಟರವರೆಗೂ ಇರಬೇಕು, ಸ್ಲೀವ್ ಲೆಂತು, ಲೂಸು, ಈ ಮೆಜರ್ಮೆಂಟ್ಸು ಎಷ್ಟಿರಬೇಕು, ಯಾವ ರೀತಿ ಅಡ್ಜಸ್ಟ್ಮೆಂಟಿಂಗ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತ್ರ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ, ಮಾರ್ಕಿಂಗ್ ಮಾಡಿ ತಿಳಿಸ್ಕೊಡ್ತೀನಿ. ಈ ಬ್ಲೌಸ್ ಕಟ್ಟಿಂಗಲ್ಲಿ ನಾನು ಚೆಸ್ಟ್ ಮೆಜರ್ಮೆಂಟು ಪ್ರತಿಯೊಂದು ಮೆಜರ್ಮೆಂಟ್ಸ್ನ ನಾನು ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡ್ತೀನಲ್ವ, ಸ್ಪೀಡಾಗಿ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡ್ತೀನಿ. ವೀಡಿಯೋಲಂತೂ ತುಂಬ ಜಾಸ್ತಿ ಆಗುತ್ತೆ. ನಿಮಗೇನಂದರೆ ಕಡಿಮೆ ಕ್ಲಾತ್ನ ಕೊಟ್ಟಾಗ ಲೈನಿಂಗ್ ಕ್ಲಾತ್ನ, ಅದಕ್ಕೆ ಯಾವ ರೀತಿ ನಾವು ಅಡ್ಜಸ್ಟ್ಮೆಂಟಿಂಗ್ನ ಮಾಡಬೇಕು, ಯಾವ ರೀತಿ ಕಟ್ ಮಾಡಬೇಕು ಅನ್ನೋದೊಂದು ಪಾಯಿಂಟ್ ನೆನಪಿನಲ್ಲಿ ಇರಲಿ. ಇನ್ನೊಂದು ಏನಂದರೆ ಈ 60 ಸೆಂಟಿಮೀಟ್ರ್ ಲೈನಿಂಗ್ನಲ್ಲಿ ಎಷ್ಟು ಬ್ಲೌಸ್ ಲೆಂತ್ ಬರ್ಬೋದು, ಎಷ್ಟು ಚೆಸ್ಟ್ ಮೆಜರ್ಮೆಂಟ್ಗೆ ನಾವು ಕಟ್ ಮಾಡ್ಬೋದು, ಈ 2 ಪಾಯಿಂಟ್ ಬಗ್ಗೆ ಮಾತ್ರ ಗಮನ ಇರಲಿ. ಓಕೆನಾ. ಈಗ ಜನರಲ್ಲಾಗಿ ಲೈನಿಂಗ್ ನೋಡಿ ಇರೋದೇ ಈ ರೀತಿ. ಓಕೆನಾ. ನಾವು ಯಾವಾಗ ಕಟ್ ಮಾಡಿದರೂ ಇದೇ ರೀತಿಯೇ ಇರುತ್ತೆ. ಇದು ಉದ್ದ, ಓಕೆನಾ, ಇದು ಸೀದಾ ಕರೆಕ್ಟಾಗಿರುತ್ತೆ. ಇದು ಅಡ್ಡ ಈ ರೀತಿ ಇರೋದು, ಇದು ಸೀದಾ ಉದ್ದ ಅಂತೆ. ಓಕೆ, ಈ ರೀತಿಯೇ ನಾವು ಬ್ಲೌಸ್ ಕಟ್ಟಿಂಗ್ನ ಮಾಡ್ತೀವಿ. ಡ್ರೆಸ್ ಕಟ್ಟಿಂಗ್ ಆಗಿರ್ಬೋದು, ಬ್ಲೌಸ್ ಕಟ್ಟಿಂಗ್ ಆಗಿರ್ಬೋದು. ಅಂಚು ಪೀಸು ನಮಗೆ ಆಪೋಸಿಟ್ ಸೈಡಲ್ಲಿರುತ್ತೆ. ಫೋಲ್ಡಿಂಗು ನೋಡಿ ಈ ಕಡೆ ಸೈಡ್ ಇರುತ್ತೆ. ಅಂಚು ಪೀಸ್ ಈ ಕಡೆ ಇರೋದಿಲ್ಲ, ಫ್ರಂಟ್ ಸೈಡ್ ಈ ಕಡೆ ಸೈಡ್ ಇರುತ್ತೆ. ಓಕೆನಾ. ಈ ರೀತಿ ಜನರಲಾಗಿ ಲೈನಿಂಗ್ನ ನಾವು ಹಾಕ್ಕೊಂಡು ಕಟ್ ಮಾಡ್ತೀವಿ. ಬಟ್ ಈ ರೀತಿ ಕಡಿಮೆ ಕೊಟ್ಟಾಗ ಏನು ಮಾಡಬೇಕು ಅಂದರೆ ಈ ರೀತಿ ಓಪನ್ ಮಾಡ್ಕೊಳ್ಳಿ ಲೈನಿಂಗ್ನ, ಇದನ್ನು ಈ ರೀತಿ ಅಡ್ಡ ಹಾಕ್ಕೊಳ್ಳಿ. ಸಿಂಪಲ್ ಲೈನಿಂಗು ಅಡ್ಡ ಹಾಕ್ಕೊಳ್ಳಿ ಈ ರೀತಿ. ಆಗ ಏನಾಗುತ್ತೆ ಅಂದರೆ ಈ ನೋಡಿ ಈ ಅಂಚು ಪೀಸ್ ಇರುತ್ತಲ್ವ, ಈಗ ಈ ಕಡೆ ಸೈಡ್ ಬರುತ್ತೆ. ಓಕೆನಾ. ಈ ರೀತಿ ನಾವು ಲೈನಿಂಗ್ನ ಫಸ್ಟ್ ಅಡ್ಡ ಹಾಕ್ಕೊಂಡ ನಂತರ ಒಂದೊಂದಾಗಿ ಮಾರ್ಕಿಂಗ್ನ ಮಾಡಬೇಕು. ಈ ಮಾರ್ಕಿಂಗ್ಸು ನಾನು ಸ್ಪೀಡಾಗಿ ಮಾರ್ಕಿಂಗ್ಸ್ನ ಮಾಡ್ತೀನಿ. ನಿಮಗೆ ಅಡ್ಜಸ್ಟ್ಮೆಂಟಿಂಗು ನೋಡ್ಕೊಳ್ಳಿ ಯಾವ ರೀತಿ ಏನು ಅನ್ನೋದು. ಓಕೆನಾ. ಮೆಜರ್ಮೆಂಟ್ಸು ಈ 60 ಇಂಚು ಚೆಸ್ಟ್ ಮೆಜರ್ಮೆಂಟ್ ಲೈನಿಂಗಲ್ಲಿ ನಾವು ಯಾವ ಚೆಸ್ಟ್ ಮೆಜರ್ಮೆಂಟ್ವರೆಗೂ ಕಟ್ ಮಾಡ್ಬೋದು. ನನಗೆ ಇದಕ್ಕೆ ಬಾಡಿ ಮೆಜರ್ಮೆಂಟ್ಸ್ಗೆ ತಿಳಿಸ್ಕೊಡ್ತೀನಿ. ಅಳತೆ ಬ್ಲೌಸ್ಗೆ ನೀವು ಅದರ ಮೇಲೆ ಡಿಪೆಂಡ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಓಕೆನಾ. ಈ ರೀತಿ ನಾವು ಟೇಪ್ನ ಇಟ್ಟು ನೋಡಿದರೆ ಓಕೆ, ನಮಗೆ ಇದು 34 ಇಂಚ್ ಚೆಸ್ಟ್ ಮೆಜರ್ಮೆಂಟ್ವರೆಗೂ ನಾವು ಈಸಿಯಾಗಿ ಕಟ್ ಮಾಡ್ಬೋದು. 34 ಮತ್ತು 36ವರೆಗೂ ಕಟ್ ಮಾಡ್ಬೋದು. ಯಾಕೆಂದರೆ ಈಗ ಬಾಡಿ ಮೆಜರ್ಮೆಂಟ್ಸು 36 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಇದ್ದರೆ ಅದರಲ್ಲಿ 4ನೇ 1 ಭಾಗ ಅಂದರೆ 9 ಇಂಚ್ ಬರುತ್ತೆ. ಅದಕ್ಕೆ ಎಕ್ಸ್ಟ್ರಾ ಅರ್ಧ ಇಂಚ್ ಸೇರಿಸ್ಕೊಂಡ್ರೆ ಅದು ಫಿಟ್ಟಿಂಗ್ಗೋಸ್ಕರ. ನೆಕ್ಸ್ಟು ಇಲ್ಲಿಂದ ಮತ್ತೆ 2 ಇಂಚ್ ಎಕ್ಸ್ಟ್ರಾ ತೊಗೊಳ್ತೀವಿ ನಾವು. ಓಕೆನಾ. 2 ಇಂಚ್ ಎಕ್ಸ್ಟ್ರಾ ತೊಗೊಂಡ್ರು ಇದು ನೋಡಿ ಪರ್ಫೆಕ್ಟಾಗಿ ಕರೆಕ್ಟಾಗಿ ಸರಿ ಹೋಗುತ್ತೆ. ಅಂದರೆ 36 ಇಂಚ್ ಚೆಸ್ಟ್ ಮೆಜರ್ಮೆಂಟ್ವರೆಗೂ ನಾವು ಈ 60 ಇಂಚ್ ಚೆಸ್ಟ್ ಮೆಜರ್ಮೆಂಟು 60 ಸೆಂಟಿಮೀಟರ್ ಲೈನಿಂಗ್ ಏನಿದೆಯೋ ಈ 60 ಸೆಂಟಿಮೀಟರ್ ಲೈನಿಂಗಲ್ಲಿ ಚೆಸ್ಟ್ ಮೆಜರ್ಮೆಂಟು 36 ಇಂಚ್ವರೆಗೂ ಲಾಸ್ಟು, ಅಲ್ಲಿವರೆಗೂ ನಾವು ಮಾರ್ಕಿಂಗ್ ಮಾಡಿ ಕಟ್ ಮಾಡ್ಬೋದು. ಚೆಸ್ಟ್ ಮೆಜರ್ಮೆಂಟು ಫೈನಲ್ ಆಯ್ತಲ್ವ, 36 ಇಂಚ್ ಫೈನಲ್ಲು. ಈಗ ನಾನು 34 ಇಂಚಿಗೆ ತೋರಿಸ್ಕೊಡ್ತೀನಿ. ಇಲ್ಲ ಓಕೆ 36 ಇಂಚಿಗೆ ನಾನು ಕಟ್ ಮಾಡಿ ತೋರಿಸ್ತೀನಿ. ಲಾಸ್ಟ್ ಡೆಡ್ ಎಂಡ್ ಅದೇ ಅಲ್ವ ಈ 60 ಸೆಂಟಿಮೀಟರ್ ಲೈನಿಂಗಿಗೆ. ಈಗ ಫಸ್ಟು ನಾನು ಸ್ಪೀಡಾಗಿ ಮಾರ್ಕ್ ಮಾಡ್ತೀನಿ. ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು. ಲೆಂತು ಇಂಪಾರ್ಟೆಂಟು. ಚೆಸ್ಟ್ ಫೈನಲ್ ಆಯಿತು, 36 ಇಂಚ್ವರೆಗೂ ನಾವು ಚೆಸ್ಟ್ ಮೆಜರ್ಮೆಂಟ್ನ ತೊಗೊಳ್ಬೋದು. ಲೆಂತು ಲಾಸ್ಟ್ ಅಂದರೆ ನಿಮಗೆ 14 ಇಂಚು. 14 ಇಂಚ್ ಮೇಲೆ ಲೆಂತ್ ಇದ್ದರೆ ಈ 60 ಸೆಂಟಿಮೀಟರ್ ಲೈನಿಂಗಲ್ಲಿ ಕಟ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆನಾ. ಚೆಸ್ಟ್ ಮೆಜರ್ಮೆಂಟು 36 ಲಾಸ್ಟು, ಲೆಂತು ಬ್ಲೌಸ್ ಲೆಂತು 14 ಇಂಚು ರೆಡಿ ಲೆಂತು ಲಾಸ್ಟು. 14 ಇಂಚ್ ರೆಡಿ ಅಂದರೆ ಮೇಲ್ಗಡೆ ಶೋಲ್ಡ್ರ್ ಮಾರ್ಜಿನ್ನು ಸೇರಿಸ್ಕೊಂಡು 14.5 ಇಂಚು.
ಈಗ ನಿಮಗೆ ಈ 60 ಇಂಚು ಚೆಸ್ಟ್ ಮೆಜರ್ಮೆಂಟ್ ಏನಿದೆಯೋ ಈ 60 ಇಂಚು ಚೆಸ್ಟ್ ಮೆಜರ್ಮೆಂಟು 60 ಸೆಂಟಿಮೀಟ್ರ್ ಕನ್ಫ್ಯೂಸ್ ಆಗ್ತಾಯಿದೆ. 60 ಸೆಂಟಿಮೀಟ್ರ್ ಲೈನಿಂಗಿಗೆ ಓಕೆನಾ, ಚೆಸ್ಟ್ ಮೆಜರ್ಮೆಂಟು ಮತ್ತು ಬ್ಲೌಸ್ ಲೆಂತು. ಚೆಸ್ಟ್ ಮೆಜರ್ಮೆಂಟು 36 ಇಂಚು ಲಾಸ್ಟು, ಅದ್ರ ಮೇಲಿದ್ದರೆ ಆಗೋದಿಲ್ಲ. ಬ್ಲೌಸ್ ಲೆಂತು 14 ಇಂಚ್ ರೆಡಿ. ಅಷ್ಟು ಒಳಗೆ ನಾವು ಅಷ್ಟರೊಳಗೆ ಇನ್ನೂ ಕಡಿಮೆ ಇದ್ರೂ ನಮಗೆ ಆಗುತ್ತೆ ಲೈನಿಂಗು. ಅದಕ್ಕಿಂತ ಮೇಲ್ಪಟ್ಟಿದ್ರೆ ಆಗೋದಿಲ್ಲ. ಚೆಸ್ಟ್ ಮೆಜರ್ಮೆಂಟ್ 36 ಇಂಚ್ಗಿಂತ ಮೇಲ್ಪಟ್ಟಿದ್ರೆ ಆಗೋದಿಲ್ಲ. ಬ್ಲೌಸ್ ಲೆಂತು 14 ಇಂಚ್ಗಿಂತ ಮೇಲ್ಪಟ್ಟಿದ್ರೆ ಈ ಲೈನಿಂಗು 60 ಸೆಂಟಿಮೀಟರ್ ಲೈನಿಂಗು ಆಗೋದಿಲ್ಲ. ಎರಡು ಫೈನಲ್ ಆಯ್ತಲ್ವ. ನೆಕ್ಸ್ಟ್ ಎಲ್ಲ ಮಾರ್ಕಿಂಗ್ಸ್ನ ನಾನು ಸ್ಪೀಡಾಗಿ ಮಾರ್ಕ್ ಮಾಡ್ಕೊಳ್ತೀನಿ. ನೆಕ್ಸ್ಟು ಫ್ರಂಟ್ ಸೈಡ್ ಪಾರ್ಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ಚೆಸ್ಟ್ ಮೆಜರ್ಮೆಂಟಿಗೆ ತಕ್ಕನಾಗೆ ನಾವು ಇನ್ನು ಮಿಕ್ಕಿರೋ ಮಾರ್ಕಿಂಗ್ಸ್ನ ಈ ಲೈನಿಂಗ್ ಒಳಗಡೆ ಆಗುತ್ತೆ ಈಸಿಯಾಗಿ ನಮಗೆ. ಇದು ಚೆಸ್ಟ್ ಮೆಜರ್ಮೆಂಟು, ಇದು ವೇಸ್ಟ್ ಮೆಜರ್ಮೆಂಟು ಎಕ್ಸ್ಟ್ರಾ 1 ಇಂಚು. ಇಲ್ಲಿಂದ ಮತ್ತೆ ಎಕ್ಸ್ಟ್ರಾ 2 ಇಂಚ್ವರೆಗೂ ನಮಗೆ ಈಸಿಯಾಗಿ ಮಾರ್ಕ್ ಮಾಡ್ಕೊಳ್ಬೋದು. ಲೈನಿಂಗು ಆಗುತ್ತೆ. ಓಕೆನಾ. ಇದು ಬ್ಯಾಕ್ ಸೈಡ್ ಪಾರ್ಟ್. ಇಲ್ಲಿ ಡೈರೆಕ್ಟ್ ಆಗಿ ಸ್ಟ್ರೈಟಾಗಿ ಕಟ್ ಮಾಡಬಾರ್ದು. ಈ ಪೀಸ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ವೇಸ್ಟ್ ಮಾಡಬಾರ್ದು. ಮಾರ್ಕಿಂಗ್ಸ್ ನಾವು ಓಕೆನಾ, ಎಷ್ಟು ಮಾರ್ಕಿಂಗ್ಸ್ನ ಮಾಡಿರ್ತೀವಿ, ಎಲ್ಲಿಗಾದರೆ ಮಾರ್ಕಿಂಗ್ಸ್ನ ಮಾಡಿರ್ತೀವೋ ಅಲ್ಲಿವರೆಗೂ ಮಾತ್ರ ಕಟ್ ಮಾಡಬೇಕು. ಕ್ಲಾತ್ ಎಕ್ಸ್ಟ್ರಾ ಇದೆ ಅಂತ ಎಕ್ಸ್ಟ್ರಾ ಕಟ್ ಮಾಡೋದಕ್ಕೆ ಹೋಗಬಾರ್ದು. ಓಕೆನಾ. ಇದು ಬ್ಯಾಕ್ ಸೈಡ್ ಪಾರ್ಟ್ ಆಯ್ತಲ್ವ. ಏನು ಅಂದರೆ ಚೆಸ್ಟ್ ಮೆಜರ್ಮೆಂಟು ನಿಮಗೆ ಬ್ಲೌಸ್ ಲೆಂತು ಗೊತ್ತಾಯಿತು. ನೆಕ್ಸ್ಟು ಫ್ರಂಟ್ ಸೈಡ್ ಪಾರ್ಟು. ಈ ಫ್ರಂಟ್ ಸೈಡ್ ಪಾರ್ಟ್ ಅಡ್ಜಸ್ಟ್ಮೆಂಟಿಗೆ ನೀವೇನು ಮಾಡಬೇಕಂದ್ರೆ ಫಸ್ಟು ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳಿ. ಈ ಸ್ಲೀವ್ ಲೆಂತು ನೆನಪಿನಲ್ಲಿರಬೇಕು ನಿಮಗೆ, ತುಂಬ ಇಂಪಾರ್ಟೆಂಟು. ಮ್ಯಾಕ್ಸಿಮಮ್ ಸ್ಲೀವ್ ಲೆಂತು 4 ಇಂಚ್ವರೆಗೂ ರೆಡಿ ಬರ್ಬೋದು. ಓಕೆನಾ. ಅದರ ಮೇಲ್ಪಟ್ಟಿದ್ರೆ ಆಗೋದಿಲ್ಲ. ಅಂದರೆ ಕ್ಯಾಪ್ ಸ್ಲೀವ್ಸ್ವರೆಗೂ ಬರ್ಬೋದು. ಹಾಫ್ ಸ್ಲೀವ್ಸು ನಿಮಗೆ ಕಡಿಮೆನೇ ಆಗುತ್ತೆ. ಕ್ಯಾಪ್ ಸ್ಲೀವ್ಸ್ವರೆಗೂ ಬರ್ಬೋದು. ರೆಡಿ 4 ಇಂಚ್ವರೆಗೂ ನಾವು ತೊಗೊಳ್ಬೋದು. ಈ ಲೈನಿಂಗ್ನ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಓಕೆನಾ. ಇದನ್ನು ಮತ್ತೆ ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಳ್ಬೇಕು. ಈ ಕ್ಲೋಸ್ ಇದೆಯಲ್ವ, ಇದು ತುದಿ ಎಡ್ಜ್ ಏನಿದೆ ಅದನ್ನು ಕಟ್ ಮಾಡ್ಕೊಳ್ಳಿ. ಎಡ್ಜ್ ಇದು ಮಾರ್ಜಿನ್ನು ಅರ್ಧ ಇಂಚ್ವರೆಗೂ ಈಸಿಯಾಗಿ ತೊಗೊಳ್ಬೋದು. ಇಲ್ಲಿಂದ ರೆಡಿ ಲೆಂತು 4 ಇಂಚ್ ಅಂತ ಹೇಳಿದ್ನಲ್ವ, ಅರ್ಧ ಇಂಚ್ ಸೇರಿಸ್ಕೊಂಡ್ರೆ ಸ್ಲೀವ್ ಮಾರ್ಜಿನ್ನು 4.5 ಇಂಚು. ಮತ್ತು ಹಾರ್ಮೋಲ್ ಡೌನಿಂಗು ಆಯಾ ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರ ಹಾರ್ಮೋಲ್ ಡೌನಿಂಗ್ನ ಮಾರ್ಕ್ ಮಾಡ್ಕೊಳ್ಬೋದು. ಸ್ಲೀವ್ ಲೆಂತು ನಮಗೆ ತುಂಬ ಇಂಪಾರ್ಟೆಂಟು. ಲೂಸ್ ಓಕೆ, ಬಟ್ ಸ್ಲೀವ್ ಲೆಂತ್ ಇದೆಯಲ್ವ, ಸ್ಲೀವ್ ಲೆಂತು ನಮಗೆ ತುಂಬ ಇಂಪಾರ್ಟೆಂಟು. ಸ್ಲೀವ್ ಲೆಂತು ಈ 60 ಸೆಂಟಿಮೀಟರ್ ಲೈನಿಂಗ್ನಲ್ಲಿ ಸ್ಲೀವ್ ಲೆಂತು ಲಾಸ್ಟ್ ಅಂದರೆ ನಿಮಗೆ 4.5 ಇಂಚ. ಅದ್ರ ಮೇಲ್ಪಟ್ಟಿದ್ರೆ ಲೈನಿಂಗು ಸಾಲೋದಿಲ್ಲ. ಮತ್ತು ಅದ್ರ ಮೇಲ್ಪಟ್ಟು ಸ್ಲೀವ್ ಲೆಂತ್ ಏನಾದರೂ ಇದ್ದರೆ ಯಾವ ರೀತಿ ಮಾಡಬೇಕಂದ್ರೆ ಅದು ಆಗೋದಿಲ್ಲ. ಓಕೆನಾ. ಲೈನಿಂಗು ಆಗೋದಿಲ್ಲ ಅದ್ರ ಮೇಲ್ಪಟ್ಟಿದ್ರೆ. ಕ್ಯಾಪ್ ಸ್ಲೀವ್ಸ್ ಆದರೆ ಮಾತ್ರ ಸ್ಲೀವ್ಸು ಕಟ್ ಮಾಡ್ಬೋದು. ಓಕೆ. ಸ್ಲೀವ್ ಲೆಂತು ಫೈನಲ್ಲು 4 ಇಂಚು ರೆಡಿ. ಈ 60 ಸೆಂಟಿಮೀಟರ್ ಲೈನಿಂಗಲ್ಲಿ 4 ಇಂಚ್ವರೆಗೂ ಮಾತ್ರ ಸ್ಲೀವ್ ಲೆಂತು ಕಟ್ ಮಾಡ್ಬೋದು. ಮತ್ತು ಈ ಲೈನಿಂಗ್ನ ಈ ರೀತಿ ಅಡ್ಡ ಹಾಕ್ಕೊಳ್ಬೇಕು. ಈಗ ಫ್ರಂಟ್ ಸೈಡ್ ಪಾರ್ಟ್.
ಫ್ರಂಟ್ ಸೈಡ್ ಪಾರ್ಟು ಕಟಿಂಗ್ ಮಾಡೋದಕ್ಕೆ ಓಕೆನಾ. ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಈ ಚೆಸ್ಟ್ ಮೆಜರ್ಮೆಂಟ್ನಲ್ಲಿ ಡಾಟ್ ಲೆಂತು ನಮಗೆ ತುಂಬ ಇಂಪಾರ್ಟೆಂಟು. ಡಾಟ್ ಲೆಂತು ಎಷ್ಟು ಇಂಚ್ ಇದೆ ಡಾಟ್ ಲೆಂತ್ ಅನ್ನೋದು ನಾವು ಫಸ್ಟೇ ನೋಡ್ಕೊಳ್ಬೇಕು. ಈಗ ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರ ಬಾಡಿ ಮೆಜರ್ಮೆಂಟ್ಸ್ ಆದರೆ 4/1 ಭಾಗಕ್ಕೆ 1.5 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ನಾವು ಡಾಟ್ ಲೆಂತ್ನ ಮಾರ್ಕ್ ಮಾಡ್ಬೋದು. ಅಳತೆ ಬ್ಲೌಸಲ್ಲಿ ಡಾಟ್ ಲೆಂತ್ ಇರುತ್ತಲ್ವ ಫುಲ್ಲು ಡಾಟ್ ಲೆಂತು ಎಷ್ಟು ಬರ್ಬೋದು ಅಂತ ಸ್ವಲ್ಪ ಗೆಸ್ ಮಾಡಿ ಮಾರ್ಕ್ ಮಾಡ್ಕೊಳ್ಳಿ ಒಂದು ಅಂದಾಜು ಮೇಲೆ. ಈಗ ಇದು 36 ಇಂಚು ಚೆಸ್ಟ್ ಮೆಜರ್ಮೆಂಟ್ ಅಲ್ವಾ, ಫುಲ್ ಡಾಟ್ ಲೆಂತು 9 ಇಂಚು, ಅದಕ್ಕೆ 1.5 ಇಂಚ್ ಸೇರಿಸಿದ್ರೆ 10.5 ಇಂಚು. ಟೋಟಲ್ ಅಂದರೆ ನಮಗೆ 13 ಇಂಚ್ವರೆಗೂ ಓಕೆನಾ ಈ ಡಾಟ್ ತೊಗೊಳ್ಬೋದು. ಇಲ್ಲಿಂದ ಅಂದರೆ ಇಲ್ಲಿವರೆಗೂ ಬರುತ್ತೆ. ಈ ರೀತಿ ಒಂದು ಮಾರ್ಕ್ನ ಮಾಡಿಕೊಂಡ್ರು. ಈಗ ಈ ಮೇಲ್ಗಡೆ ಮಾರ್ಕ್ ಮಾಡಿರ್ತೀವಲ್ವ ಅದಕ್ಕೆ ಸರಿಯಾಗಿ ಇದನ್ನು ಈ ರೀತಿ ಬ್ಯಾಕ್ ಸೈಡ್ ಪಾರ್ಟ್ ಲೈನಿಂಗ್ನ ಹಾಕ್ಕೊಂಡು ಮಾರ್ಕಿಂಗ್ ಮಾಡಬೇಕು. ಈ ರೀತಿ ಮಾರ್ಕಿಂಗ್ ಮಾಡಿದ್ರೇ ನಮಗೆ ಲೈನಿಂಗ್ ಕ್ಲಾತ್ನ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿ ಕಟ್ ಮಾಡೋಕ್ಕಾಗುತ್ತೆ. ಸುಮ್ಮನೆ ಅಂದಾಜು ಮೇಲೆ ನಾವು ಕಟ್ ಮಾಡಬೇಕು ಅಂದರೆ ಆಗೋದಿಲ್ಲ. ಲೈನಿಂಗ್ ಬಟ್ಟೆ ಕಡಿಮೆ ಇದ್ದಾಗ ನಾವು ಕಟ್ ಮಾಡಬೇಕಂದ್ರೆ ಅಷ್ಟು ಸುಲಭ ಅಲ್ಲ, ತುಂಬ ಯೋಚನೆ ಮಾಡಿ ಕಟ್ ಮಾಡಬೇಕಾಗುತ್ತೆ ಓಕೆನಾ. ಈ ರೀತಿ ಮಾರ್ಕ್ ಮಾಡಿಕೊಂಡ ನಂತರ ಸೇಮ್ ಬ್ಲೌಸ್ಗೆ ಯಾವ ರೀತಿ ಆದರೆ ಎಲ್ಲ ಮಾರ್ಕಿಂಗ್ನ ಮಾಡಿರ್ತೀರೋ ಅದೇ ರೀತಿಯೇ ಬ್ಯಾಕ್ ಸೈಡ್ ಪಾರ್ಟ್ನ ಇಟ್ಟು ಮಾರ್ಕಿಂಗ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಫ್ರಂಟ್ ಸೈಡ್ ಡೀಪು. ಈಗ ಎಲ್ಲ ಮಾರ್ಕಿಂಗ್ಸ್ನ ಈಸಿಯಾಗಿ ಮಾಡ್ಕೊಳ್ಬೋದು. ಅಂದರೆ ನಮ್ಗೆ ಆಲ್ರೆಡಿ ಕ್ಲಾತ್ನ ಅಡ್ಜಸ್ಟ್ಮೆಂಟಿಂಗ್ ಮಾಡಿದ್ದೀವಿ. ಕ್ಲಾತ್ ಅಡ್ಜಸ್ಟ್ಮೆಂಟಿಂಗ್ ಮಾಡಿರೋದ್ರಿಂದ ಪ್ರತಿಯೊಂದು ಮಾರ್ಕಿಂಗ್ನ ಈಗ ಈಸಿಯಾಗಿ ಮಾಡ್ಕೊಳ್ಬೋದು. ಇದು ಬ್ಯಾಕ್ ಲೆಂತ್ ಇದೆ. ನಮಗೆ ಡಾಟ್ ಪಾಯಿಂಟು ತುಂಬ ಇಂಪಾರ್ಟೆಂಟ್. ಈಗ ಈ ಡಾಟ್ ಪಾಯಿಂಟ್ನ ನಾವು ಮಾರ್ಕಿಂಗ್ ಮಾಡ್ಕೊಂಡ್ವಲ್ವ 10.5 ಇಂಚು, ಇಲ್ಲಿಂದ ಎಕ್ಸ್ಟ್ರಾ 2.5 ಇಂಚು. ಈ ಶೋಲ್ಡರ್ ಸೆಂಟ್ರಿಗೆ ಈ ಡಾಟ್ ಬಿಡ್ತು. ನೆಕ್ಸ್ಟು ಸೆಂಟ್ರ್ ಡಾಟ್ ಬಿಡ್ತು ಆ ಕಡೆ ಸೈಡು ಮತ್ತು ಈ ಕಡೆ ಸೈಡು. ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೋ ಅದನ್ನು ನೋಡ್ಕೊಳ್ಬೋದು, ಇಲ್ಲ ಬಾಡಿ ಮೆಜರ್ಮೆಂಟ್ಸ್ ಆದರೆ ಫಾರ್ಮುಲಾ ಪ್ರಕಾರ ಈ ಡಾಟ್ನ ಮಾರ್ಕ್ ಮಾಡ್ಕೊಂಡ ನಂತರ ಇಲ್ಲಿಂದ ಮೇಲ್ಗಡೆ 2 ಇಂಚು, ಈ ಕಡೆ ಸೈಡು 1.5 ಇಂಚು. ಇದನ್ನು ಸ್ಕೇಲ್ನ ಈ ರೀತಿ ಸ್ವಲ್ಪ ಸ್ಟ್ರೈಟಾಗಿ ಇಟ್ಕೊಂಡು 1.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇದೇನು ಅಂದರೆ ಇಲ್ಲೊಂದು ಸ್ವಲ್ಪ ಜಾಯಿಂಟ್ ಹಾಕ್ಕೊಳ್ಬೇಕಾಗುತ್ತೆ ಈ ರೀತಿ ಓಕೆನಾ. ಇಲ್ಲೊಂದು ಸ್ವಲ್ಪನೇ ಜಾಯಿಂಟ್ ಬರುತ್ತೆ ಅಷ್ಟೇ. ಇದು ಸ್ವಲ್ಪ ಸೈಡಲ್ಲಿರೋದ್ರಿಂದ ನಿಮಗಿದು ತೊಂದರೆ ಆಗೋದಿಲ್ಲ. ಕಂಪ್ಲೀಟಾಗಿ ಈ ಎಲ್ಲ ಡಾಟ್ಸ್ನ ಈ ರೀತಿ ಎಲ್ಲ ಡಾಟ್ಸ್ನ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಜಾಯಿಂಟು ನಿಮ್ಗೆ ಯಾವ ರೀತಿ ಹಾಕ್ಕೊಳ್ಬೇಕಂತಲೂ ತೋರಿಸ್ತೀನಿ. ಫ್ರಂಟ್ ಸೈಡ್ ಆರ್ಮೋಲ್ ಶೇಪು ಮಾರ್ಕ್ ಮಾಡಿಕೊಂಡು ಆರ್ಮೋಲ್ ಶೇಪ್ನ ಕಟ್ ಮಾಡಿ ನಾನು ನಿಮಗೆ ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರೋದ್ರಿಂದ ಆರ್ಮೋಲ್ ಶೇಪ್ ಏನು ಕಟ್ ಮಾಡಿಲ್ಲ. ಇಲ್ಲಿಂದ ಈ ರೀತಿ ಕ್ರಾಸಾಗಿ ಈ ಲೈನಿಂಗ್ನ ಕಟ್ ಮಾಡಿ, ಕ್ರಾಸಾಗಿ ಲೈನಿಂಗ್ ಕಟ್ ಮಾಡಿ ಪೀಸ್ ಇದ್ದೇ ಇರುತ್ತೆ ಓಕೆನಾ. ಈ ಪೀಸ್ನ ಈ ರೀತಿ ಕೆಳಗಡೆ ಸೈಡ್ ಇಟ್ಕೊಂಡು ಕಂಪ್ಲೀಟ್ ಬ್ಲೌಸ್ ಲೆಂತ್ ಎಷ್ಟು ಇಂಚಿದೆ ಟೋಟಲ್ 14 ಇಂಚ್ ರೆಡಿ ಅಲ್ವಾ. ಕೆಳಗಡೆ ಸೈಡು ಮಾರ್ಜಿನ್ನು ಸೇರಿಸ್ಕೊಂಡ್ರೆ 14.5. ಸ್ಕೇಲ್ನ ಈ ರೀತಿ ಒಂದು ಸಾರಿ ಇಟ್ಕೊಂಡು ಓಕೆ. ಇಲ್ಲಿಂದ ಈಗ ಒಂದು ಸಾರಿ 1.5 ಇಂಚಿಗೆ ಮಾರ್ಕ್ ಮಾಡಿಕೊಡಿ.
ನೀವು ಜಾಯಿಂಟ್ ಮಾಡ್ಕೊಂಡ್ಮೇಲಾದರೂ ಇದು ನಿಮಗೆ ಬರುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಇದೇನಂದ್ರೆ ನಾನು ಪರ್ಫೆಕ್ಟ್ ತೋರಿಸ್ತಾ ಇದ್ದೀನಿ. ಜಾಯಿಂಟ್ ಮಾಡ್ಕೊಂಡ್ಮೇಲೆ ಒಂದು ಸಾರಿ ನೀವು ಕಟ್ ಮಾಡಿಕೊಂಡ್ರೆ ಆಯ್ತು ಇದು. ಓಕೆನಾ? ಈ ರೀತಿ ಪೀಸು ಒಂದು ಸಾರಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡ್ಕೊಂಡ್ಮೇಲೆ ಒಂದು ಸಾರಿ ಶೇಪ್ನ ಕಟ್ ಮಾಡಿಕೊಂಡ್ರೆ ನೋಡಿಕೊಂಡು ಮುಗೀತು ಅಷ್ಟೇ. ಇಲ್ಲೊಂದು ಸ್ವಲ್ಪ ಮಾತ್ರ ನಿಮಗೆ ಜಾಯಿಂಟ್ ಬರುತ್ತೆ ಅಷ್ಟೇ, ಬೇರೆ ಇನ್ನೆಲ್ಲೂ ಜಾಯಿಂಟ್ ಬರೋದಿಲ್ಲ. ಇನ್ನೂ ನಿಮಗೆ ಲೈನಿಂಗ್ ಪೀಸು ಮಿಕ್ಕಿರುತ್ತೆ. ಈಗ ಇದು ಬ್ಯಾಕ್ ಸೈಡ್ ಪಾರ್ಟು. ಓಕೆ, ಬೇಕಾದರೆ ಈ ರೀತಿ ನೀವು ಫ್ರಂಟ್ ಸೈಡ್ ಪಾರ್ಟಲ್ಲಿ ಲೈನಿಂಗ್ನ ಇಟ್ಟು ಈ ಪೀಸ್ನ ಈಗ ಬೇಕಾದರೆ ಇದ್ರ ಮೇಲ್ಗಡೆ ಈ ರೀತಿ ಇಟ್ಕೊಂಡು ಬ್ಯಾಕ್ ಸೈಡ್ ಲೆಂತಿಂದ 1.5 ಇಂಚು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಈ ಪೀಸ್ನ ಕಟ್ ಮಾಡ್ಕೊಳ್ಬೋದು. ನಿಮಗೆ ಕಷ್ಟ ಅನಿಸಲ್ಲ. ಅದಾಯ್ತಲ್ವ? ಸ್ಲೀವ್ಸ್ ಆಯ್ತಲ್ವ? ನೆಕ್ಸ್ಟು ಕ್ರಾಸ್ ಬೆಲ್ಟ್ಗೋಸ್ಕರ ಇನ್ನೂ ನಿಮಗೆ ಇಷ್ಟು ಪೀಸ್ ಮಿಕ್ಕಿರುತ್ತೆ. ಇದರಲ್ಲಿ ಯಾವುದಾದ್ರು ಒಂದು ಸೈಡು ಕ್ರಾಸ್ ಬೆಲ್ಟು ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿದರೆ ಆಯಿತು. ಈಗ ಜನರಲ್ಲಾಗಿ ತಿಳಿಸೋದಾದರೆ ಸೊಂಟದ ಅಳತೆ ಏನಿರುತ್ತೋ ಫಸ್ಟ್ ಆ ಸೊಂಟದ ಅಳತೆಗೆ ನಾವು ಮಾರ್ಕ್ ಮಾಡ್ಕೊಳ್ತೀವಿ. ಓಕೆನಾ? ಇಲ್ಲಿಂದ 2 ಇಂಚ್ ಎಕ್ಸ್ಟ್ರಾ ಕ್ಲಾತ್ ಇದ್ದರೆ ನಿಮಗೆ ಗೊತ್ತಿದೆಯಲ್ವ ಕ್ರಾಸ್ ಬೆಲ್ಟ್ ಕಟ್ ಮಾಡೋದು. ಇಲ್ಲಿ ರೆಡಿ ಉಕ್ಸ್ಪಟ್ಟಿ ಕಡೆ 3 ಇಂಚ್ ಅಂದರೆ ಎಕ್ಸ್ಟ್ರಾ 1 ಇಂಚು, ಈ ಕಡೆ ಸೈಡು 3.5 ಇಂಚು. ಕ್ರಾಸ್ ಬೆಲ್ಟ್ ರೆಡಿ ಆಯಿತು. ಓಕೆ, ಇದರಲ್ಲಿ ಏನು ಅಂದರೆ ನಿಮಗೆ ಲೈನಿಂಗು ಯಾವ ರೀತಿ ನಾವು ಅಡ್ಜಸ್ಟ್ ಮಾಡಬಹುದು ಮತ್ತು ಎಷ್ಟು ಲೆಂತ್ ಇರಬೇಕು, ಬ್ಲೌಸ್ ಲೆಂತ್ ಎಷ್ಟಿರಬೇಕು, ಚೆಸ್ಟ್ ಮೆಜರ್ಮೆಂಟು ಎಷ್ಟಿರಬೇಕು ಲಾಸ್ಟು, ಅದರ ಮೇಲ್ಪಟ್ಟಿದ್ದರೆ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ಮಾತ್ರನೇ ನಾನು ಇದರಲ್ಲಿ ನಿಮಗೆ ಹೆಚ್ಚಿನದಾಗಿ ತಿಳಿಸಿದ್ದೀನಿ. ಇನ್ನೂ ನೋಡಿ 60 ಸೆಂಟಿಮೀಟ್ರ್ ಲೈನಿಂಗಲ್ಲಿ ನಿಮಗಿನ್ನೂ ಈ ಪೀಸಸ್ ಇದೆ. ಇದನ್ನು ನಾವು ಯೂಸ್ ಮಾಡಿಕೊಂಡು ಇನ್ನೂ ಇದರಲ್ಲಿ ಎಕ್ಸ್ಟ್ರಾ 2 ಲೈನಿಂಗ್ ಪೀಸ್ನ ಕಟ್ ಮಾಡ್ಕೊಳ್ಬೋದು. ಓಕೆನಾ? ನಂತರ ಇನ್ನೂ ಏನಕ್ಕಾದರೂ ನಮಗೆ ಉಕ್ಸ್ಪಟ್ಟಿ ಕಟ್ಟೋದಕ್ಕೆ ಮತ್ತು ಮನೆ ಪಟ್ಟಿ ಕಟ್ಟೋದಕ್ಕೆ ಇದೇ ಲೈನಿಂಗೇ ಇರುತ್ತೆ. ಓಕೆ, ಇಷ್ಟು ಲೈನಿಂಗ್ ಮಿಕ್ಕಿದ್ರೂ ಸಾಕು, ನಾವು ಎಂಟರ್ ಬ್ಲೌಸ್ನ ಕಂಪ್ಲೀಟ್ ಮಾಡ್ಬೋದು. 36 ಇಂಚು ಚೆಸ್ಟ್ ಮೆಜರ್ಮೆಂಟು ಲಾಸ್ಟು, 14 ಇಂಚು ರೆಡಿ ಬ್ಲೌಸ್ ಲೆಂತು ಲಾಸ್ಟು. ಈ 60 ಸೆಂಟಿಮೀಟ್ರು ಲೈನಿಂಗಲ್ಲಿ ನಾವು ಕಟಿಂಗ್ ಮಾಡೋದಕ್ಕೆ ಆಗುತ್ತೆ. ಅದ್ರ ಮೇಲ್ಪಟ್ಟಿದ್ರೆ ಆಗೋದಿಲ್ಲ. ಇದು ಈ ವಿಡಿಯೋದಲ್ಲಿ ಇದು ಏನು ಅಂದರೆ ಪ್ರತಿಯೊಂದು ಬ್ಲೌಸ್ನ ಈ ರೀತಿ ಲೈನಿಂಗ್ ಅಡ್ಡ ಹಾಕ್ಕೊಂಡು ಕಟ್ ಮಾಡಬಾರ್ದು. ಲೈನಿಂಗ್ ಕಸ್ಟಮರ್ಸ್ ಕೊಟ್ಟಾಗ ಬೇರೆ ಆಪ್ಷನ್ ಇಲ್ಲ ಅಂದಾಗ ಈ ರೀತಿ ಮಾಡ್ಕೊಳ್ಬೇಕು. ಓಕೆನಾ? ಮತ್ತು ನೀವು ಪದೇ ಪದೇ ಪ್ರತಿಯೊಂದು ಬ್ಲೌಸಿಗೂ ಲೈನಿಂಗ್ ಕಡಿಮೆ ತಂದು ಈ ರೀತಿ ಕೆಲಸ ಮಾಡಬಾರ್ದು. ಇದು ರಾಂಗು. ಇದು ನಿಮಗೆ ಗೊತ್ತಿರಬೇಕು. ಇದು ಮತ್ತು ಎಮರ್ಜೆನ್ಸಿ ಟೈಮಲ್ಲಿ ನಿಮಗೆ ಯೂಸ್ ಆಗುತ್ತೆ, ನಿಮಗೆ ಗೊತ್ತಿರಬೇಕು ಅಂತ ಈ ವಿಡಿಯೋ ಮಾಡಿರೋ ಉದ್ದೇಶ ಏನಂದರೆ ಇಷ್ಟು ಈ ವಿಡಿಯೋದಲ್ಲಿ. ಇದು ನಿಮಗೆ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಯೂಸ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.